ಮುಖ್ಯಮಂತ್ರಿ ಕುರ್ಚಿ ವಿಚಾರ ಆಯ್ತಲ್ಲ, ಏನು ಮುಗಿದು ಹೋಗ್ಬಿಟ್ಟಿದೆ. ಇದು ಸೆಷನ್ ಬಂದುಬಿಟ್ಟಿದೆ. ಆಗಲೇ ಸೆಷನ್ ಬಂದಾಗ ಇದೇ ಥರ ಚರ್ಚೆ ಮಾಡ್ಕೊಂಡಿದ್ರೆ ಸೆಷನ್ನಲ್ಲಿ ಪ್ರತಿಪಕ್ಷಗಳು ಆಡಳಿತಾರೂಢ ಪಕ್ಷದ ಕಾಲೆಳಿತವೆ ಅಂತ ಇತ್ತು. ಆದರೆ ಸೆಷನ್ ಶುರುವಾಗಿ ಒಂದು ವಾರ ಆಗ್ತಾ ಬಂದ ನಂತರವೂ ಈ ಒಂದು ಮುಖ್ಯಮಂತ್ರಿ ಕುರ್ಚಿ ಸಮರ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಇನ್ನೊಬ್ಬರು ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತಾರೆ, ಇನ್ನೊಬ್ಬರು ಇಲ್ಲ ನಾವು ಆ ಥರದ್ದೇನು ಮಾಡಿಲ್ಲ ಅಂತಾರೆ. 40ಕ್ಕಿಂತ ಹೆಚ್ಚಿನ ಶಾಸಕರನ್ನು ಕರ್ಕೊಂಡು ಹೋಗಿ ಡಿ ಕೆ ಶಿವಕುಮಾರ್ ಅವರು ರಾತ್ರಿ ಊಟ ಹಾಕಿಸಿದ್ದಾರೆ. ಇದು ಒಂದು ಚರ್ಚೆ. ಆ ಥರದ್ದೇನೂ ನಡೆದಿಲ್ಲ. ರೀ, ನಮಗೊಂದು ನ್ಯಾಯ, ಮುಖ್ಯಮಂತ್ರಿ ಮಗನಿಗೊಂದು ನ್ಯಾಯ ಮಾಡ್ತೀರೇನ್ರಿ ನೀವು? ಅವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ವೇನ್ರಿ? ನಮ್ಗಾದರೆ ಶೋಕಾಸ್ ನೋಟಿಸ್ ಕೊಡ್ತೀರಾ, ಅವ್ರಿಗೆ ಯಾಕೆ ಕೊಡಲ್ಲ ನೀವು ಅಂತ ಒಬ್ಬರು ಹೇಳ್ತಾರೆ. ನಿನ್ನೆ ವಾತಾವರಣ ಎಲ್ಲ ಬಹಳ ಚೆನ್ನಾಗಿತ್ತು ಅಂತ ಹೇಳಿ DCM ಡಿ ಕೆ ಶಿವಕುಮಾರ್ ಅವ್ರ ಸಹೋದರ ಒಂದು ಕಡೆ ಮಾತಾಡ್ತಾರೆ. ಈ ವಾತಾವರಣ ಅಂದರೆ ಯಾವ ವಾತಾವರಣ ಇದು? ಬೆಳಗಾವಿ ವಾತಾವರಣನ, ಬೆಂಗಳೂರು ವಾತಾವರಣನ, ಸರ್ಕಾರದ ವಾತಾವರಣನ, ಅಥವಾ ಮುಖ್ಯಮಂತ್ರಿ ಹುದ್ದೆ ವಾತಾವರಣನ ಗೊತ್ತಿಲ್ಲ ನಮಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯನವ್ರ ಬಣ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಬಣ ಆಗಲಿ ಸದ್ದು ನಿಲ್ಲಿಸಬಾರ್ದು. ಎರಡು ಬಣದ ಕಡೆಯಿಂದ ಸದ್ದು ನಿಂತು ಹೋದರೆ ಅವ್ರಿಗೊಂದಷ್ಟು ಬ್ರೀತಿಂಗ್ ಸ್ಪೇಸ್ ಸಿಗುತ್ತೆ ಅಂತ ಹೇಳಿ ಎರಡೂ ಬಣಗಳ ಕಡೆಯವರು ಕೂಡ ಸದ್ದು ಮುಂದುವರಿಸ್ತಾನೇ ಇದ್ದಾರೆ. ಒಂದು 2 ದಿನ ಸುಮ್ಮನೆ ಇರ್ತಾರೆ, 3ನೇ ದಿನ ಒಂದು ಸದ್ದು ಮಾಡೋದು. ಆ ನಂತರ ಇನ್ನೊಂದು ಬಣ ಅವರೊಂದು ಶುರು ಮಾಡ್ಕೊಳ್ತಾರೆ. ಇದು ನಡೀತಾ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡಿ. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. We did not have any general meeting. I went to the residence of my former DCC president to pay respect. He is a very great leader who have been worked on. No dinner, any meeting. We did not have any general meeting. ಒಂದು ಹೇಳಿಕೆ ಕೊಟ್ಟಿದ್ದೆ, ರಫ್ತುದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತ ಹೇಳಿ. ಅವಧಿ ಮುಗಿಲಿ, ರಫ್ತುದಲ್ಲಿ ಬರ್ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಅನ್ನೋದು ಜನವರಿ ಮಾತ್ರ. ಸರ್, ದೆಹಲಿಗೆ ಹೋಗ್ತೀರಾ ನೀವು? ಸೆಷನ್ ಇಲ್ಲ, ಈಗ ಯಾಕೆ ಮಾಡೋದು? ನಮ್ಮ ವರಿಷ್ಠರು ಸಮರ್ಥವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗ್ತದೆ. ಯಾರೂ ವರಿಷ್ಠರ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನು ಅವ್ರು ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಕಾಂಗ್ರೆಸ್ ನೋಡಿ, ಅವರು ಈಗ ನಮ್ಮ ಸದ್ಯಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಕುರ್ಚಿ ಅಲ್ಲಿ ಖಾಲಿ ಇಲ್ಲ. ಚೀಫ್ ಮಿನಿಸ್ಟ್ರು DCM ಅವರು ಇಬ್ಬರು ಹೇಳಿದ್ದಾರೆ. ಹೈಕಮಾಂಡ್ ಅವರು ಅದ್ರ ವಿಚಾರದಲ್ಲಿ ಏನೋ ನಿರ್ಧಾರ ತಗೋಬೇಕು. ನಾವು ಮಾತಾಡ್ಲಿಕ್ಕೆ ಆಗ್ತದಾ? ಅವರು ಮಾತಾಡ್ಲಿಕ್ಕೆ ಆಗೋದು. ಅದಕ್ಕೆ ಹೈಕಮಾಂಡ್ ಅವರು ಯಾವುದೇ ನಿರ್ಣಯ ತಗೊಳ್ಳಿಲ್ಲ. ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ರವೀಶ್ ದಾಸಪ್ಪ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ರವೀಶ್ ಅವರ ಡಿಬೇಟ್ಗೆ. ರಾಘವೇಂದ್ರ ರಾವ್ ಅವರಿದ್ದಾರೆ, BJP ವಕ್ತಾರರು. ಸ್ವಾಗತ ರಾಘವೇಂದ್ರ ರಾವ್ ಅವರ. ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರಾಘವೇಂದ್ರ ರಾವ್ ಅವರು, ಈಗ ಇಲ್ಲಿ ಬರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದು ಯಾವತ್ತಿಗೆ ಕೊನೆಯಾಗುತ್ತೆ? ಪ್ರತಿಪಕ್ಷವಾಗಿ ಎಫೆಕ್ಟಿವ್ ಆಗಿ ನೀವು ಇದ್ರ ಬಗ್ಗೆ ಮಾತಾಡಿದ್ದೀರಾ, ಮಾತಾಡಿಲ್ವ ಇಲ್ಲಿವರೆಗೂ ಸೆಷನ್ನಲ್ಲಾಗಲಿ? ಈಗ ಪ್ರತಿಪಕ್ಷವಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ನಮ್ಮ ನಾಯಕರುಗಳು ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಮಾತಾಡಬೇಕು, ಪ್ರೆಸ್ ಮೀಟಿಂದ ಹಿಡಿದು ಸದನದಲ್ಲಿರಬಹುದು, ಓಕೆ, ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಮಾತನಾಡಿದ್ದಾರೆ. ಈಗ ಇದಕ್ಕೆ ಕೊನೆ ಯಾವಾಗ ಅಂತಂದ್ರೆ ಅದನ್ನು ನೀವು ಇಲ್ಲ ಸಿದ್ದರಾಮಯ್ಯವ್ರನ್ನ ಕೇಳಬೇಕು, ಇಲ್ಲ DK ಶಿವರನ್ನ ಕೇಳಬೇಕು, ಇಲ್ಲ ಕಾಂಗ್ರೆಸ್ನವ್ರನ್ನ ಕೇಳಬೇಕು. ಟೋಟಲ್ ಆಗಿ ಕಾಂಗ್ರೆಸ್ನವರೇ ಅದಕ್ಕೆ ಉತ್ತರ ಕೊಡ್ಬೋದೇ ಹೊರತು ನಾವು ಕೊಡೋಕ್ಕಾಗಲ್ಲ. ಯಾಕೆಂದರೆ ಅದು ಅವರ ಆಂತರಿಕ ಜಗಳ, ಅದು ಬಾಹ್ಯವಾಗಿ ಬಂದ್ಬಿಟ್ಟಿರ್ತಕ್ಕಂಥದ್ದು, ಬಹಿರಂಗ. ಪ್ರಾಬ್ಲಮ್ ಏನಾರು ಆಗ್ತಿದೆಯಾ ನಿಮ್ಗೆ ಇದರಿಂದ? ಸಮಸ್ಯೆ ಆಗ್ತಿದೆಯಾ ಇದರಿಂದ? ನಮಗೆಂತ ಸಮಸ್ಯೆ ಕಿತ್ತಾಡ್ತಾ ಇದ್ದಾಗ ಈಗ ನಮ್ಮ ಪ್ರಾಬ್ಲಮ್ ಇದೆಯಾ ಇದರಿಂದ ಅಂತ? ನಮ್ಮ ಪಕ್ಷಕ್ಕೆ ಸಮಸ್ಯೆ ಅನ್ನೋದಕ್ಕಿಂತ ನಮ್ಮ ಪಕ್ಷಕ್ಕೆ ಸಮಸ್ಯೆ ಆಗಲ್ಲ, ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇಲ್ಲಿದ್ದಂತಹ ನಾಟಿ ಕೋಳಿ ಊಟನ, ಬೆಂಗಳೂರಲ್ಲಿ ನಾಟಿ ಕೋಳಿ ಊಟನ ಬೆಳಗಾವಿ ಶಿಫ್ಟ್ ಮಾಡ್ಕೊಂಡಿವರು. ಹಿಂದೆ ಕಾಮನಬಿಲ್ಲು ಪಿಕ್ಚರ್ ಅಂತ ಒಂದು ಡಾಕ್ಟರ್ ರಾಜ್ಕುಮಾರ್ ಬಂದಿತ್ತು. ಅದರಲ್ಲಿ ಅನಂತ್ ನಾಗು ರಾಜ್ಕುಮಾರ್ ಫ್ರೆಂಡ್ಸ್ ಇರ್ತಾರೆ. ಆಗ ತೂಗುದೀಪ್ ಶ್ರೀನಿವಾಸ್ಗೆ ಅನಂತ್ ನಾಗು ಒಂದು ಡೈಲಾಗ್ ಹೇಳ್ತಾರೆ, ಏಯ್ ನೀನು ಆರ್ವೈನ್ ಜೊತೆ ಸೇರಬೇಡ, ನಮ್ಮ ಜೊತೆ ಬಂದ್ಬಿಡು ಅಂತ ತೂಗುದೀಪ್ ಶ್ರೀನಿವಾಸ್ ಕರೆದಾಗ ಅನಂತ್ ನಾಗ್ ಒಂದು ಮಾತು ಹೇಳ್ತಾರೆ, ಏಯ್ ಕುರಿ ಕೋಳಿ ಕುಯ್ದಾಗ ಮಾತ್ರ ನೀನು ನಾನು ಒಂದು, ಮಿಕ್ನಾದಾಗೆಲ್ಲ ನಾನು ಸೂರಿನೇ ಒಂದು ಅಂತ. ಹಾಗೆ ಕುರಿ ಕೋಳಿ ಕುಯ್ಕೊಂಡು ಇವರು ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿನ ರೈತರ ಸಮಸ್ಯೆಗಳನ್ನೆಲ್ಲನೂ ನೆಗ್ಲೆಕ್ಟ್ ಮಾಡಿಕೊಂಡು ಅದರ ಬಗ್ಗೆ ಗಮನವೇ ಕೊಡ್ತೀರ
ಅಲ್ಲಿ ಹೋರಾಟವೂ ನಡೀತಾ ಇದೆ, ಓಕೆ. ಎಲ್ಲವೂ ನಡೀತಾ ಇದೆ. ಅದರ ಬಗ್ಗೆ ಗಮನ ಕೊಡಲಿಲ್ಲ. ಕಲ್ಯಾಣ ಕರ್ನಾಟಕ ಅಂತ ಹೆಸರನ್ನು ಕೊಟ್ಟು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಕ್ರಮ ಕೈಗೊಳ್ಳದೆ ಅದರ ಬಗ್ಗೆ ಒಂದು ಚಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಲಿ, DCM ಆಗಲಿ ಅಥವಾ ಇತರೆ ಕ್ಯಾಬಿನೆಟ್ ಸದಸ್ಯರಾಗಲಿ ಯಾರೂ ಮಾತಾಡ್ತಾ ಇಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಕಲ್ಯಾಣ ಕರ್ನಾಟಕದಂತೂ ಮರ್ತೇ ಬಿಟ್ಟಿದ್ದಾರೆ. ಹೀಗಿರುವಾಗ ಇವರಿಂದ ನಾವಲ್ಲಿ ಏನು ನಿರೀಕ್ಷೆ ಮಾಡಲಿಕ್ಕಾಗುತ್ತೆ? ನಾಮಕಾವಸ್ಥೆಗೆ ಅಷ್ಟೇನೆ ಬೆಳಗಾವಿ ಏನು ಆ ಥರ ನಡೀತಿಲ್ಲ, ಎಲ್ಲ ಊಹಾಪೋಹ ಮಾಧ್ಯಮಗಳ ಸೃಷ್ಟಿ, ತಿರುಚಿಬಿಡ್ತಾರೆ ಮಾಧ್ಯಮಗಳು ಅಂತೆಲ್ಲ ಮಾತಾಡ್ತಾರೆ ಕೆಲವರು. ಈಗ ಅವ್ರು ಇರೋದೇ ಆ ಥರ ಹೇಳೋಕ್ಕೆ, ಅವ್ರು ಹೇಳಬೇಕಾಗಿರೋಲ್ಲ ಮಾಧ್ಯಮ ಸೃಷ್ಟಿ ಇದು ಅಂತಾರೆ. ಅವ್ರು ತಿರುಚಿದ್ದಾರೆ, ಹೇಳ್ಬೇಕಾಗಿರೋದೇ ಹಾಗೆ. ನಡೆದಿಲ್ಲ, ಜಗಳವೇ ಇಲ್ಲ ನಮ್ಮ ಪಾರ್ಟಿನಲ್ಲಿ. ಈಗ ಜಗಳವೇ ಇಲ್ಲ. ಹಾಗಿದ್ದರೆ ಇವತ್ತಿನ ದಿವಸ ಇವಾಗ ಅವರು ಮಾಧ್ಯಮದ ಮೇಲೆ ಗೂಬೆ ಕೂರಿಸ್ತಾರೆ ಅಥವಾ ಪ್ರತಿಪಕ್ಷದ ಮೇಲೆ ಗೂಬೆ ಕೂರಿಸ್ತಾರೆ. ಆದರೆ ಇವತ್ತು ಜನ ಇಡೀ ಬೀದಿಯಲ್ಲಿ ಮನೆಗಳಲ್ಲಿ ಮಾತಾಡ್ತಾ ಇದ್ದಾರಲ್ವ, ಅವ್ರ ಬಾಯಿ ಮುಚ್ಚಿಸ್ಲಿಕ್ಕಾಗುತ್ತಾ? ಮಾಧ್ಯಮದ ಬಾಯಿ ಮುಚ್ಚಿಸ್ಬೋದು, ಪ್ರತಿಪಕ್ಷದ ಬಾಯಿ ಮುಚ್ಚಿಸೋಕ್ಕೆ ಅವ್ರು ಪ್ರಯತ್ನ ಪಡೋದು ಮುಚ್ಚೋಕ್ಕಾಗಲ್ಲ. ಆದರೆ ಮನೆಗಳಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಮಾತಾಡ್ತಾ ಇದ್ದಾರಲ್ವ, ಇವರಿಗೆ ಅಧಿಕಾರವೇ ಹೆಚ್ಚಾಗಿದೆ. ಇಲ್ಲಿ ಬೆಂಗಳೂರಿನಲ್ಲಿ ರೋಡ್ಗಳು, ಬೆಂಗಳೂರು ಮಾತ್ರವೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಿಗೆ ಹೋದರೂ ರೋಡಿನ ಸಮಸ್ಯೆ ಅಥವಾ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ, ಬೇಸಿಕ್ ಕಮ್ಯುನಿಟೀಸ್ ಸಮಸ್ಯೆಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಹಾಳಾಗಿದೆ, ಎಷ್ಟು ಜನ ಬೆನ್ನುಮೂಳೆ ಮುರ್ಕೊತಾ ಇದ್ದಾರೆ, ಎಷ್ಟು ಜನ ಈ ಹಳ್ಳಗಳಿಂದ ಪ್ರಾಣ ಕಳ್ಕೊತಾ ಇದ್ದಾರೆ. ಇವರು ರಿಕ್ರೂಟ್ ಸರ್ಕಾರ ಎಷ್ಟು ವರ್ಷಕ್ಕೆ ರೋಡ್ ಹಾಕಿದ್ದು ನೀವು? ಎಷ್ಟು ವರ್ಷಕ್ಕಿಂತ ಗುರಿ ಇಟ್ಕೊಂಡು ರೋಡ್ ಹಾಕಿದ್ರಿ ನಿಮ್ಮ ಸರ್ಕಾರ ಇದ್ದಾಗ? ನಮ್ಮ ಸರ್ಕಾರ ಇದ್ದಾಗ ಕರೆಕ್ಟ್ ಆಗಿತ್ತು. ಮಳೆ ಮುಂದಿನ ಮಳೆಗಾಲಕ್ಕೆ ತೀರಾ ಹೆವಿ ಮಳೆ ಬಂದಂಥ ಸಂದರ್ಭದಲ್ಲಿ ಹಳ್ಳಕೊಳ್ಳಗಳಾಗಿದ್ದನ್ನು ಕೂಡ ಮಳೆ ನಿಂತ ನಂತರದಲ್ಲಿ ರಿಪೇರಿ ಮಾಡಿದ್ವಿ. ಈಗ ನಿಮ್ಮ ಸರ್ಕಾರದಲ್ಲಿ ಒಂದು ರೋಡ್ ಹಾಕ್ಸಿದ್ರಿ, ಎಲ್ಲ ಸುಭಿಕ್ಷವಾಗಿ ಚೆನ್ನಾಗಿ ಮಾಡಿದ್ರಿ ಅಲ್ವಾ ನೀವು? ಅದು ಮಾಡಿದ್ದಾಗ ಒಂದು ರೋಡ್ ಅಂತ ನೀವು ನಿರ್ಮಿಸಿದಾಗ ಆ ರೋಡು ಎಷ್ಟು ವರ್ಷ ಆಯುಸ್ಗೆ ಅಂತ ಅದನ್ನು ಮಾಡಿದ್ರಿ? ಅದರ ಆಯುಷ್ಯ ಎಷ್ಟಿತ್ತು ಅಂತ ಮಾಡಿದ್ರಿ? ಕಟ್ಟಿದ್ರಿ ಮುಂದಿನ ಮಳೆಗಾಲವಾ, ಮುಂದಿನ ಬೇಸಿಗೆಗಾಲದವರೆಗೂ ಬಂದರೆ ಸಾಕು, ಆಮೇಲೆ ನೋಡ್ಕೊಳ್ಳೋಣ ಅಂತ ಯಾವ ಥರ? ಇಂಜಿನಿಯರ್ಗಳು ಅದಕ್ಕೆ ಟೆಕ್ನಿಕಲ್ ಇದು ಬೇಕಾಗ್ತದೆ. ಆ ಇಂಜಿನಿಯರ್ಗಳು ಅದನ್ನೆಲ್ಲ ನಿರ್ಧಾರ ಮಾಡಿರ್ತಾರೆ. ಅಂದರೆ ಅದು ಮುಂದಿನ ಮಳೆಗಾಲಕ್ಕೆ ಸಾಕಿದ್ದು, ಅಲ್ಲಿವರೆಗೂ ಬಂದರೆ ಸಾಕಿ ರೋಡು ಅಂತ ಅಲ್ಲ. ಈಗ ನೀವು ಬರೀ ಒಂದು ರೋಡಿನ ಬಗ್ಗೆ ಮಾತಾಡ್ತಕ್ಕಂಥದ್ದಲ್ಲ, ಒಂದು ರೋಡಿನ ಒಂದು ಗಲ್ಲಿಯ ಚೆನ್ನಾಗಿ ಮಾಡಿದ್ದು ಯಾಕೆ ಹಿಂಗೆ ಆಯಿತು ಅಂತ ನಾನು ಕೇಳ್ತಾ ಇರೋದು. ಅದ್ರ ಕ್ವಾಲಿಟಿ ಎಷ್ಟಿತ್ತು ಅಂತ ಕೇಳ್ತಾ ಇದ್ದೀನಿ ಇವಾಗ. ಸಿಂಪಲ್, ನನ್ನ ಕ್ವಶನ್ ಸಿಂಪಲ್. ಕ್ವಾಲಿಟಿ ಇದ್ದಿದ್ದಕ್ಕೆ ಎಷ್ಟು ವರ್ಷ ಚೆನ್ನಾಗಿ ಬಂದಿದ್ದು, ಇವ್ರು ಬಂದ್ಮೇಲೆ ಹಾಳಾಗಿದ್ದು ಇವಾಗ. ಇಲ್ಲಿ ಕ್ವಾಲಿಟಿ ಇದ್ದಿದ್ದಕ್ಕೇ ಚೆನ್ನಾಗಿದ್ದು ಇಷ್ಟು ವರ್ಷಗಳು. 5 ವರ್ಷಗಳ ಕಾಲ ಚೆನ್ನಾಗೇ ಇತ್ತಲ್ಲ. ಇವ್ರು ಇವಾಗ ಚೆನ್ನಾಗಿರೋ ರೋಡ್ನ ಕಿತ್ತಾಕಿ ಮತ್ತೆ ಹಾಕ್ತಾರಲ್ಲ, ಅದು ಕಿತ್ತೋಗುತ್ತಲ್ಲ. ಇವತ್ತು ಹಾಕಿದ್ದು ಇನ್ನೊಂದು ವಾರಕ್ಕೆ ನೀವೇ ಮಾಧ್ಯಮಗಳಲ್ಲೇ ತೋರಿಸ್ತಾ ಇದ್ದಾರೆ, ನಾವೆಲ್ಲ ನೀವೇ ತೋರಿಸ್ತಾ ಇದ್ದೀರಾ. ಹಿಂಗೆ ಹೆಕ್ಕಳಿಕೆ ಹೆಂಗೆ ಎದ್ದು ಬರ್ತಾ ಇದೆ, ಟಾರ್ ಹಾಕಿರ್ತಕ್ಕಂಥದ್ದು, ಅವ್ರು ಹಾಕಿರ್ತಕ್ಕಂಥ ಕಾಂಕ್ರೀಟ್ಗಳು ಹೆಂಗೆ ಎದ್ದು ಬರ್ತಾ ಇದೆ, ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ. ಮತ್ತು ಅದಕ್ಕಿಂತ ಹೆಚ್ಚಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಹರಿದಾಡ್ತಾ ಇದೆ. ಹಾಗಿರುವ ಅದಕ್ಕೆ ನಾವೆಲ್ಲ ಉತ್ತರ ಕೊಡಬೇಕಾಗಿಲ್ಲ. ನಿಮ್ಮ ಪಾರ್ಟಿಲಿ ನಂಬರ್ 1 ಕೊಟ್ಟರೆ ಬರ್ತೀನಿ, ನಾನು ಲಾಸ್ಟ್ ಸೀಟಲ್ಲೆಲ್ಲ ಕೂತ್ಕೊಳ್ಳಲ್ಲ, ಫ್ರಂಟ್ ಸೀಟ್ ಆದರೆ ನಾನು ಕೂತ್ಕೊಳ್ಳೋದು. ಅದು ಬಂಡಾಯ ಇದೆ ನಿಮ್ಮ ಪಾರ್ಟಿನಲ್ಲಿ? ಬಂಡಾಯ ಏನು? ಅವ್ರು ಆಗಲೇ ಉಚ್ಚಾಟನೆ ಮಾಡಿದ್ದೇ ಆಗಿದೆ ಅಲ್ವಾ? ಅದರಲ್ಲಿ ಪ್ರಶ್ನೆನೇ ಬರಲ್ಲ. ಬಾಯಿಗೆ ಯಾರು ಬೀಗ ಹಾಕಿಲ್ವಲ್ಲ ಅಂತ, ಬಾಯಿಗೆ ಬೀಗ ಹಾಕಿಲ್ವಲ್ಲ. ಉಚ್ಚಾಟನೆ ಆದಮೇಲೆ ಇನ್ನೇನಿದೆ ಅಲ್ಲಿ? ಓಕೆ, ಉಚ್ಚಾಟನೆ ಅಂದರೆ ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ. ಉಚ್ಚಾಟನೆ ಆಯಿತು, ಮುಗಿದೋಯ್ತು ಅಲ್ಲಿ. ರವೀಶ್ ಅವರೀಗ 2 ರಾಷ್ಟ್ರೀಯ ಪಕ್ಷಗಳಲ್ಲಿ ನಮ್ಮಲ್ಲಿ ಬಂಡಾಯ ಇರೋದು ನಿಜ. ಉಚ್ಚಾಟನೆ ಮಾಡಿದ್ದೀವಿ ಅಂತ ಹೇಳ್ತಾರೆ, ಅವ್ರು ಮಾತಾಡೋಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ, ಅವ್ರ ಮಾತಿಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ. ಕೊಟ್ಟರೆ ನಂಬರ್ 1 ಬರ್ತೀನಿ ಅಂತ ಯತ್ನಾಳ್ ಒಂದು ಕಡೆ ಮಾತಾಡ್ತಾರೆ, ಲಾಸ್ಟ್ ಬೆಂಚಲ್ಲೆಲ್ಲ ನಾನು ಕೂತ್ಕೊಳ್ಳಲ್ಲ, ಕೂತ್ಕೊಂಡ್ರೆ ಫಸ್ಟ್ ಬೆಂಚಲ್ಲೇ ಕೂತ್ಕೊಳ್ಳೋದು, ನಂಬರ್ 1 ಸ್ಥಾನನೇ ಬೇಕು ಅಂತ ಒಂದು ಕಡೆ ಯತ್ನಾಳ್ರು. ಈ ಕಡೆ ಇನ್ನೊಂದು ರಾಷ್ಟ್ರೀಯ ಪಕ್ಷ ಅಧಿಕಾರದಲ್ಲಿದ್ದಾರೆ, ಇವರಲ್ಲಿ ನಾವು ಊಟಕ್ಕೆ ಸೇರಿದ್ವಿ ಅಂತಾರೆ. ಇಲ್ಲ ಅದೇನು ಡಿನ್ನರ್ ಪಾಲಿಟಿಕ್ಸ್ ಏನು ಮಾಡಿಲ್ಲ, ಸುಮ್ಮನೆ ಊಟಕ್ಕೆ ಹೋಗಿದ್ವಿ, ಅದು ರಾಜಕೀಯ ಮಾತೇ ಆಡಿಲ್ಲ ಅಂತ ಕೆಲವರು ಹೇಳ್ತಾರೆ. ಸೊ ಇವುಗಳ ಮಧ್ಯದಲ್ಲಿ ಇನ್ನೊಂದು ರಾಷ್ಟ್ರೀಯ ಪಕ್ಷ ಇರೋದು ನೀವು. ನಿಮ್ಮ ರಾಷ್ಟ್ರೀಯ ಪಕ್ಷದ ನಾಯಕರುಗಳು ಕಾಣಿಸ್ಕೊಳ್ಳೋದೇ ಇಲ್ಲ ಬಿಡಿ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ, ಸೀಟ್ಗಳು ನೀವು ಗೆದ್ದಿಲ್ಲ. ಸೊ ಯಾವ ಕಡೆ ಹೋಗ್ತಿದೆ ನಮ್ಮ ಸ್ಟೇಟ್ ಅಂತೇಳಿ? ಸರ್, ರಾಜ್ಯದ ಹಿತದೃಷ್ಟಿಯಿಂದ ನೋಡಿದ್ರೆ 2 ರಾಷ್ಟ್ರೀಯ ಪಕ್ಷಗಳು, ಹಳೆ ರಾಷ್ಟ್ರೀಯ ಪಕ್ಷಗಳು ನಮ್ಮ ಪಕ್ಷವನ್ನು ಹೊರತುಪಡಿಸಿ, ಯಾಕೆಂದ್ರೆ ನಾವು ಇನ್ನೂ ಗೆದ್ದಿಲ್ಲ, ನಮ್ಗೆ ಯಾವುದೋ ಚುನಾವಣೆ ಎದುರಿಸೋಕೆ ಇನ್ನೂ ಅವಕಾಶ ಬಂದಿಲ್ಲ. ಕಾಂಗ್ರೆಸ್ ಮತ್ತು BJP ಎರಡೂ ಹೊರತಲ್ಲ, ಇಬ್ಬರು ಬಡಬಡಿದಾಟ ಮಾಡಿಕೊಂಡು ರಾಜ್ಯನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ BJP 5 ವರ್ಷ ಏನು ಸಾಧನೆ ಮಾಡ್ತಲ್ಲ, 2-3 ಜನ ಮುಖ್ಯಮಂತ್ರಿಗಳನ್ನ ಬದಲಾಯಿಸ್ಕೊಂಡು ಉಪಮುಖ್ಯಮಂತ್ರಿಗಳನ್ನ ಮಾಡಿಕೊಂಡು ಬೆಂಗಳೂರು ಎಷ್ಟು ಅವಧೋಗತಿಗೆ ಹೋಗಿತ್ತು ಅಂತ ಅವರು ನೆನಪು ಮಾಡ್ಕೋಬೇಕಾದ್ರೆ. ದೋಣಿಗಳು ಬಂದಿದ್ದು ಬೆಂಗಳೂರು, ಹೌದೌದು ದೋಣಿಗಳು ಸರ್. ಸಂಪೂರ್ಣ ಬೆಂಗಳೂರು ನೀರು ಮಳೆ ಬಂದ್ರೆ ಅದೊಂಥರ ಏನಂದ್ರೆ ಒಂದು ನದಿನ ಅಥವಾ ಐಲ್ಯಾಂಡ್ ಆಗಿ ಮಾರ್ಪಾಟಾಗಿದೆ. ಹೌದೌದು. ಯಲಹಂಕದಲ್ಲಿ ವಿಶ್ವನಾಥ ಕ್ಷೇತ್ರದಲ್ಲಿ ನಾವು ಎಷ್ಟು ಅದೆಂಥದೋ 2-3 ಅಪಾರ್ಟ್ಮೆಂಟ್ಗಳಿದೆ, ಅದು ಈಗಲೂ ಫೇಮಸ್. ಹುಳಿಮಾವು ಕಡೆ ಎಲ್ಲ ನಾವೆಲ್ಲ ಚೆನ್ನಾಗಿ ಮಾಡಿದ್ವಿ, ಇವ್ರು ಬಂದು ಹಾಳು ಮಾಡ್ಬಿಟ್ಟು ಸರ್ ಹೇಳ್ತಾರೆ ಅಷ್ಟೇ. ಅವರೆಲ್ಲ ಚೆನ್ನಾಗಿ ಹೆಂಗೆ ಮಾಡಿದ್ದಾರೆ ಅಂದರೆ ಬಿಲ್ ಮಾಡ್ಕೊಂಡು ಬಿಲ್ ತೊಗೊಂಡೋಗಿದ್ದಾರೆ ಅಷ್ಟೇ, ಕೆಲಸ ಯಾರೂ ಮಾಡಿಲ್ಲ. ಅದಕ್ಕೆ ಸುಮಾರು ಉದಾಹರಣೆಗಳಿದೆ. ಆದರೆ ಏನಂದರೆ
ಯು ಸ್ಕ್ರಾಚ್ ಮೈ ಬ್ಯಾಕ್ ಐ ವಿಲ್ ಸ್ಕ್ರಾಚ್ ಯುವರ್ ಬ್ಯಾಕ್ ಅನ್ನೋ ಥರ ಇಬ್ಬರು ಕಳ್ರೆ, ವಾಸ್ತವವಾಗಿ ಇಬ್ಬರು ಕಳ್ರೆ. ಎಷ್ಟು ಬೇಕೋ ಅಷ್ಟು ಕರ್ನಾಟಕನ ಲೂಟಿ ಮಾಡಿ ನಮ್ಮ ಕರ್ನಾಟಕದ ಸಂಪತ್ತನ್ನು ತಗೊಂಡೋಗಿ ಉತ್ತರ ಭಾರತದಲ್ಲಿ ಅವ್ರಿಗೆ ಬೇಕಾಗಿರೋ ಆಯಕಟ್ಟು ಪ್ರದೇಶಗಳಲ್ಲಿ ಜನಕ್ಕೆ ನೀವು ಕನ್ವಿನ್ಸ್ ಮಾಡಿದ್ರ ಇದನ್ನ ಅವ್ರಿಬ್ರು ಕನ್ವಿನ್ಸ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ತರಬೇಕಾಗಿತ್ತಲ್ಲ ಅವರಿಬ್ರು ಸರಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಆದರೆ ನಮ್ಗೆ ಇಲ್ಲಿ ಶಕ್ತಿ ಇಲ್ಲ, ನಾವು ಒಪ್ಕೋತೀವಿ ಅದನ್ನ. ನಮ್ದು ರಾಷ್ಟ್ರೀಯ ಪಕ್ಷ ಈಗ ಉದಯೋನ್ಮುಖ ಪಕ್ಷವಾಗಿ ನಮ್ಗೆ ಬೆಳೀತಾ ಇದೆ. ನಾವು ಇವರಷ್ಟು ಪುರಾತನ ಪಕ್ಷ ಅಲ್ಲದೆ ಇದ್ರೂ ಸಹ 10-12 ವರ್ಷದಲ್ಲಿ ನಾವು ನಮ್ಮ ಸಾಧನೆಯನ್ನು ನಾವು ಮಾಡಿ ತೋರಿಸಿದ್ದೀವಿ. ದೆಹಲಿನಲ್ಲಿ ಅದಕ್ಕೆ ಏನೇನು ಬೇಕೋ ಅದನ್ನು ಜನ ಒಪ್ಕೊಂಡಿದ್ದಾರೆ. ತಂತ್ರ ಕುತಂತ್ರದಿಂದ ಮೋಸದಿಂದ ನಾವು ಈ ಸರಿ ಸೋತ್ಬಿಟ್ಟು ಇದ್ರೂ ಸಹ ಜನ ನಾನು ಅದಕ್ಕೆ ಉದಾಹರಣೆ ಇರ್ಬೋದು. ಉದಾಹರಣೆಗೆ ಈಗ ಹೇಳ್ತೀನಿ, ಉದಾಹರಣೆ ಡೆಲ್ಲಿ ಜನಕ್ಕೆ ಪವರ್ ಕಟ್ ಅನ್ನು ಅನುಭವಿಸ್ತಾ ಇದ್ದಾರೆ, ವಾಟರ್ ಸೋರ್ಸ್ ಏನೇನು ಅನುಭವಿಸ್ತಾ ಇದ್ದಾರೆ. ಯಮುನಾ ನದಿ ಇನ್ನೂ ಕ್ಲೀನ್ ಮಾಡೋಕ್ಕಾಗಿಲ್ಲ. ಆ ಲೆಫ್ಟಿನೆಂಟ್ ಗವರ್ನರ್ ಏನಿದ್ರಲ್ಲ ಅವರು ನಮಗೆ ಕೊಡಬಾರ್ದು ಕಾಟಗಳನ್ನ ಅಲ್ಲಿ ಕೊಟ್ಟರು. ಇವತ್ತು ಆ ಬಾಯಿ ವ್ಯಕ್ತಿ ಏನು ಮಾಡ್ಕೊಂಡಿದ್ರು ಅವ್ರು ಕಾಣಿಸ್ತಾನೆ ಇಲ್ಲ. ಯಾವ ಚಾನಲಲ್ಲೂ ಆ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ಇದು ಬಿಜೆಪಿಯ ಕುತಂತ್ರ. ಇನ್ನು ಕಾಂಗ್ರೆಸ್ಸಿಗೆ ಬಂದರೆ, ಕಾಂಗ್ರೆಸ್ ಕರ್ನಾಟಕದಲ್ಲಿ ಈಗ ಉಳಿದಿರೋದು ಸಿದ್ದರಾಮಯ್ಯ ಅವರ ಒಂದು ವರ್ಚಸ್ ಮೇಲೆ ಕಾಂಗ್ರೆಸ್ ಉಳ್ಕೊಂಡಿರೋದು ಕರ್ನಾಟಕದಲ್ಲಿ. ಅವರಿಲ್ಲ ಅಂದರೆ ಇನ್ಯಾರೂ ಈ ಕಾಲಘಟ್ಟಕ್ಕೆ ಮಾತ್ರ ಮುಂದಿನ ಚುನಾವಣೆಗೆ ನಾನು ಮಾತಾಡಕ್ಕೆ ಹೋಗ್ತೀನಿ. ಈಗಿನ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯ ಅವರು ಅಲ್ಟಿಮೇಟ್. ಅವ್ರನ್ನ ನೋಡ್ಕೊಂಡೇ ಜನ ಓಟ್ ಹಾಕಿರೋದು. ಒಂದು 10-15% ಡಿ ಕೆ ಶಿವಕುಮಾರ್ ಅವರು ನೋಡ್ಕೊಂಡು ಹಾಕಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅವರು ಬಣ ಬಡಿದಾಟ ಹೆಂಗಿದೆ ಅಂದರೆ, ನಾವು ಅವ್ರು ಯಾರು ಮುಖ್ಯಮಂತ್ರಿ ಆದರೂ ನಮಗೇನು ಅಭ್ಯಂತರ ಇಲ್ಲ. ಎಲ್ಲ ರಾಷ್ಟ್ರೀಯ ಪಕ್ಷಗಳಲ್ಲಿ ಅದು ಕಾಮನ್. ಏನು ಸ್ಟಾಪ್ ಆಗಿರುತ್ತೆ, ಸ್ಥಗಿತ ಆಗಿರೋದು. ಇವರಿಬ್ರು ಮುಖ್ಯಮಂತ್ರಿ ಕಿತ್ತಾಟ ಮಾಡ್ಕೊಂಡು ಏನು ಸ್ಟಾಪ್ ಆಗಿದೆ ಸರ್? ಸ್ಥಗಿತ ಏನಾಗಿದೆ ಅಂದರೆ ಬಸ್ ಓಡ್ತಾ ಇಲ್ಲ, ಎಲ್ಲ ಓಡ್ತಾ ಇದೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಶಿಕ್ಷಕರ ಬೆಂಗಳೂರನ್ನ ಚುನಾವಣೆ ಮಾಡಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಎರಡು ಪಕ್ಷದವ್ರು, ಅದಕ್ಕೆ ಎರಡು ಪಕ್ಷದವ್ರ ಕಾರಣ ಇದೆ. ಇವ್ರ ಕೈಲೂ ಆಗಿಲ್ಲ. ಏನಕ್ಕೆ ಭಯ ಇದೆ? ಕಾರ್ಪೊರೇಟರ್ ನೆಕ್ಸ್ಟ್ ಎಮ್ ಎಲ್ ಎ ರೆಡಿ ಆಗ್ಬಿಡ್ತಾರೆ ಅಂತ ಭಯ ಅಲ್ಲ, ಅವರಿಗೆ ಕಾರ್ಪೊರೇಟರ್ಸ್ ಬೇಕಾಗಿಲ್ಲ. ಅದೇ ಅವ್ರು ಬಂದ್ರೆ ನೆಕ್ಸ್ಟ್ ಎಮ್ ಎಲ್ ಎ ಆಸ್ಪಿರೆಂಟ್ಸ್ ನನಗೆ ಪೈಪೋಟಿ ಕೊಡ್ತಾರೆ, ನನಗೆ ಅವರು ಚಾಲೆಂಜ್ ಮಾಡ್ತಾರೆ ಬರೋ ದಿನಗಳಲ್ಲಿ, ನನ್ನನ್ನು ಮೂಲಿಗೆ ಮಾಡ್ತಾರೆ ಅನ್ನೋ ಒಂದು ಇವ್ರಿಗೆ ಎರಡು ಪಕ್ಷದ ನಾಯಕರಿಗೆ. ಅದ್ರ ಜೊತೆ ಜನ ಬೆಂಗಳೂರು ಅಭಿವೃದ್ಧಿ ನೀವು ಹೇಳಿದ್ರಲ್ಲ, ಇವರು ಹೇಳಿದ್ರು, ಎಲ್ಲರೂ ಇದು ವಸ್ತುಸ್ಥಿತಿ ನಾವು ಅರ್ಥ ಮಾಡ್ಕೊಂಡ್ಲೇಬೇಕು, ಅದು ಸತ್ಯ ಕೂಡ. ಎಂಟೈರ್ ಬೆಂಗಳೂರು ರಸ್ತೆ ಗುಂಡಿಗಳಲ್ಲಿ ರಸ್ತೆ ಇದೆ ಅನ್ನೋ ಥರ ಆಗಿದೆ. ಮಳೆ ಬರಲಿ ಇನ್ನೊಂದು ಬರಲಿ, ಏನಾದ್ರು ಪವರ್ ಕಟ್ ಆದರೆ ಅದು ರಿಪೇರಿ ಮಾಡೋಕೆ ಒಂದು ಕಡೆ ಆಗಿದ್ದಾರೆ, ಇನ್ನೊಂದು ಕಡೆ ಮತ್ತೊಂದು ಜಲಮಂಡಳಿಯವರು ಆಗಿದ್ದಾರೆ, ಮತ್ತೊಂದು ಕಡೆ ಇನ್ನೊಬ್ರು ಆಗಿದ್ದಾರೆ. ಎಲ್ಲ ಆಗ್ಬಿಟ್ಟು ಏನಾಗಿದೆ, ಜನಗಳು ಕನ್ಫ್ಯೂಸ್ ಆಗ್ಬಿಟ್ಟು ನಾವು ಬೆಂಗಳೂರು ರಸ್ತೆ ಗುಂಡಿಗಳಲ್ಲಿದೆ, ಅದು ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅನ್ನೋ ಥರ ಆಗಿದೆ. ಆದರೆ ನಾನು ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವರು ಇದು ಜವಾಬ್ದಾರಿ ತಗೋಬೇಕು. ನಾವು ಅವ್ರ ರಾಜಕೀಯ ಏನೇ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಗರನ ಅಟ್ಲೀಸ್ಟ್ ಬೇಸಿಕ್ ಫೆಸಿಲಿಟೀಸ್ ಏನಿದೆ, ನೀರು, ರಸ್ತೆ, ಒಳಚರಂಡಿ ವ್ಯವಸ್ಥೆ, ಇದನ್ನ ಸರ್ ಮಾಡಿಕೊಟ್ಬಿಟ್ರೆ ಯಾರು ಅವ್ರ ಸವಾಸಕ್ಕೆ ಹೋಗಲ್ಲ. ಅವ್ರ ಮುಖ್ಯಮಂತ್ರಿಗಳಾರು ಆಗಲಿ, ಉಪಮುಖ್ಯಮಂತ್ರಿಗಳಾರು ಆಗಿರಲಿ, ಏನಾದ್ರು ಮಾಡ್ಕೊಂಡು. ಟ್ಯಾಕ್ಸ್ ಎಲ್ಲ ಜಾಸ್ತಿ ತಗೋತಾ ಇದ್ದಾರಾ? ಪ್ರತಿದಿನ ಟ್ಯಾಕ್ಸ್ ತಗೋತಾ ಇದ್ದಾರೆ, ಕಲೆಕ್ಟ್ ಮಾಡ್ಕೋತಾರೆ. ಎಲ್ಲ ರೀತಿಯಲ್ಲೂ ಟ್ಯಾಕ್ಸ್ ಜಾಸ್ತಿ ತಗೋತಾರೆ. ನಾವು ಕೇಳೋದಿಷ್ಟೇ, ಆಮ್ ಆದ್ಮಿಯಿಂದ ಕರ್ನಾಟಕದ ಜನತೆ ಪರವಾಗಿ ದಯವಿಟ್ಟು ಅಭಿವೃದ್ಧಿ ಮಾಡ್ರಪ್ಪ ಪ್ಲೀಸ್. ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ರಾಘವೇಂದ್ರ ಅವ್ರ ಪ್ರಶ್ನೆ ನಂದು. ರಾಘವೇಂದ್ರ ಅವರೇ, ಈಗ ಇದೇ ನಿಮ್ಮ ಪಾರ್ಟಿನಲ್ಲಿದ್ದಾಗ ಅರವಿಂದ್ ಬೆಲ್ಲ ಸಿ ಎಮ್ ಆಗಿಬಿಡ್ತಾರೆ, ಪ್ರಹ್ಲಾದ್ ಜೋಶಿ ಸಿ ಎಮ್ ಆಗಿಬಿಡ್ತಾರೆ, ಯಡಿಯೂರಪ್ಪ ಅವರು ಇಳಿಸಿದ ಮೇಲೆ ಅವ್ರ ಮಗನ್ನೇ ಸಿ ಎಮ್ ಮಾಡಿಬಿಡ್ತಾರೆ. ಈ ಥರದ ಚರ್ಚೆಗಳಲ್ಲಿ ದಿನಗಟ್ಟಲೆ ವಾರಗಟ್ಟಲೆ ಹೋಗಿರೋದು ನಾವು ನೋಡಿದ್ದೀವಿ. ಹೌದು, ಯಾವುದು ಈ ಮುಖ್ಯಮಂತ್ರಿ ಹುದ್ದೆ ಎನ್ನುವ ಒಂದು ಚರ್ಚೆ ಇದೆಯಲ್ಲ, ಯಾವುದೋ ಒಂದು ಮಿನಿಸ್ಟರ್ಗಿರಿ ಅಲ್ಲ ಇದು. ಮುಖ್ಯಮಂತ್ರಿ ಅನ್ನೋ ಹುದ್ದೆ ಯಾವ ಪಾರ್ಟಿಲಿ ನಡೆದಿಲ್ಲ, ಇದು ಯಾವ ಪಾರ್ಟಿಲಿ ಚರ್ಚೆ ಆಗಿಲ್ಲ, ಎಲೆಕ್ಷನ್ ಗೆದ್ದಾಗ ಯಾವಾಗ ಆಗಿಲ್ಲ. ನೀವು ಪ್ರತಿಪಕ್ಷದ ನಾಯಕ ಯಾರು ಮಾಡಬೇಕು ಅನ್ನೋದಕ್ಕೆ ಒದಾಡ್ಬಿಟ್ರೆ ನೀವು 6 ತಿಂಗಳು ಟೈಮ್ ತೊಗೊಂಡ್ಬಿಟ್ರೆ ಖಾಲಿ ಬಿಟ್ಟಿದೆ ಸದನ ಖಾಲಿ, ಚೇರೆ ಖಾಲಿ. ಪ್ರತಿಪಕ್ಷದ ನಾಯಕ ಯಾರು ಅಂತ ಗೊತ್ತಿರಲ್ಲ ನಿಮ್ಮ ಪಾರ್ಟಿನಲ್ಲಿ. ಈಗ ನೀವು ಈ ಪ್ರಶ್ನೆ ಎತ್ತುತ್ತಾ ಇದ್ದೀರಲ್ಲ, ನೀವೇ ಹೇಳ್ಬಿಟ್ರಿ, ನಿಮ್ಮ ಬಾಯಿನಲ್ಲೇ ಬಂತು, ಇದೆಲ್ಲ ಪಕ್ಷದಲ್ಲೂ ಇರ್ತಕ್ಕಂಥ ವಿಚಾರಗಳಿದೆ. ಎಲ್ಲ ಪಕ್ಷದಲ್ಲೂ ಯಾವಾಗ ನಾಯಕರುಗಳು ಹೆಚ್ಚಿಗೆ ಆಗ್ತಾರಲ್ಲ, ನಾಯಕರುಗಳ ಸಂಖ್ಯೆ ಯಾವಾಗ ಹೆಚ್ಚಿಗೆ ಆಗುತ್ತೆ, ಅಲ್ಲಿ ಈ ಸಮಸ್ಯೆ ಉದ್ಭವ ಆಗ್ತಕ್ಕಂಥದ್ದು ಸಹಜ. ಎಲ್ಲೇ ಇರ್ಬೋದು, ಕರೆಕ್ಟ್. ಯಾವುದೇ ಒಂದು ಸಂಘ ಸಂಸ್ಥೆಯಿಂದ ಹಿಡಿದು ಯಾವುದೇ ಫೀಲ್ಡಲ್ಲಿ, ಯಾವ ಪಬ್ಲಿಕ್ ಫೀಲ್ಡಲ್ಲಿ ಅದು ಸಮಸ್ಯೆ ಸಹಜ. ಈಗ ಹಿಂದೆ ನೀವು ಹೇಳಿದ್ರಿ, ಇನ್ನೇನು ಜೋಶಿಯವ್ರು ಮಾಡಿಬಿಡ್ತಾರೆ ಅಂತ, ಪ್ರಹ್ಲಾದ್ ಜೋಶಿಯವ್ರನ್ನ, ವಿಜೇಂದ್ರ ಅವ್ರು ಮಾಡಿಬಿಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ನಡೀತು. ಆದರೆ ಕೊನೆಗೂ ಅದನ್ನೇ ಬದಲಾವಣೆ ಮಾಡಲಿಲ್ಲ. ಬೊಮ್ಮಾಯಿ ಅವರು ಕೊನೆಗೆ ಕಂಟಿನ್ಯೂ ಆಗಿನೇ ಇದಾದರು. ಅದಕ್ಕೆ ಜನ ನಮಗೆ ಏನು ಪಾಠ ಕಲಿಸ್ಬೇಕಾಗಿತ್ತು ಅದನ್ನು ಕಲಿಸಿದ್ರು, ಅದನ್ನು ನಾವು ಒಪ್ಕೊಂಡ್ವಿ. ಏನು ನಮ್ಮ ಡೆಮಾಕ್ರೆಟಿಕ್ ಸಿಸ್ಟಮ್ನಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನನ್ನು ಒಪ್ಕೋಬೇಕು ಅದನ್ನು ಒಪ್ಕೊಂಡ್ವಿ. ಪ್ರತಿಪಕ್ಷವಾಗಿ ಕೂತಿದ್ದೀವಿ, ಪ್ರತಿಪಕ್ಷವಾಗಿ ಇವತ್ತಿನ ದಿವಸ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಪ್ರತಿಪಕ್ಷವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಎಷ್ಟೋ ಸಲ ಇವ್ರಿಗೆ ಮುರುಸು ಸಹಿಸೋಕ್ಕಾಗಲ್ಲ. ಅದಕ್ಕೆ ಬೇರೆ ರೀತಿಯಲ್ಲಿ ಏನೇನೋ ತೊಂದರೆಗಳನ್ನು ಕೊಡೋದು, ಬೇರೆ ಬೇರೆ ವಿಷಯಗಳನ್ನು ಹಬ್ಬಿಸ್ತಕ್ಕಂಥದ್ದನ್ನು ಕಾಂಗ್ರೆಸ್ ಅವ್ರು ಮಾಡ್ತಾರೆ.
ಯಾವ ವಿಷಯ ಎಬ್ಸಿದ್ರು ನಿಮ್ಮ ಮೇಲೆ? ಈಗ ಇದೇ ನೀವೇ ಹೇಳಿದ್ರಲ್ಲ, ಈಗ ಅವರು ಏನು ನಾಯಕರುಗಳಲ್ಲಿ ಕಿತ್ತಾಟ ಇದೆ, ಪ್ರತಿಪಕ್ಷ ನಾಯಕನ ಮಾಡಲಿಲ್ಲ, ಅದು ಇದು ಹೀಗೆ. ಅಲ್ಲ ರೀ, ಅವ್ರು ಬಂದು ಮಾತಾಡ್ತಾ ಇದ್ದಾರಲ್ರಿ ಆಚೆ, ಅಷ್ಟೇ ಅಲ್ಲ, ಏನೋ ಕ್ಯಾಮ್ರಾ ಮುಂದೆ ಅಷ್ಟೇ ಮಾತಾಡಿದಾಗ ಅಲ್ಲ, ಹೊರಗಡೆಕ್ಕಾಗಲ್ಲ. ಇವರು ಅವಾಗ ಏನು ನಮ್ಮ ಸರ್ಕಾರದ ಮೇಲೆ 40% ನಾವು ಒಂದು ಆರೋಪವನ್ನು ಹರಿಸಿ ಪೇ ಸಿ ಎಮ್ ಅಂತ ಏನು ಮಾಡಿದ್ರು, ಇವತ್ತಿನ ದಿವಸ ಮೊನ್ನೆ ನಾವು ನೋಡಿದ್ದೇವೆ, ನಮ್ಮ ಉಪಲೋಕಾಯುಕ್ತರು ಪಕ್ಷದ ಹೆಸರು ಸಿ ಎಮ್ ಹೆಸರೇನು ಹೇಳಿಲ್ಲ, ಸರ್ಕಾರದಲ್ಲಿ 63% ಇದೆ ಅಂತ ಮಾತನ್ನು ಹೇಳಿದರು. ಅಂದರೆ ಸರ್ಕಾರ ಇನ್ ದ ಸೆನ್ಸ್ ಇಟ್ ಈಸ್ ಟೋಟಲ್ ಅಡ್ಮಿನಿಸ್ಟ್ರೇಷನ್, ಇಟ್ ಈಸ್ ದ ಹಿಂದೆ ಇದ್ದವರು ಮಾಜಿ ಅಥವಾ ಹಾಲಿ ಅದು ಇದು ಬರಲ್ಲ, ಎಂಟೈರ್ ಅಡ್ಮಿನಿಸ್ಟ್ರೇಷನನ್ನು ಇವ್ರ ಕಂಟ್ರೋಲ್ಗೆ ತೊಗೊಳಕ್ಕೆ ಆಗದಿರ ಇವತ್ತಿನ ಸರ್ಕಾರ ಇವ್ರ ಕಿತ್ತಾಟಗಳಲ್ಲಿ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ಇವರದೇ ಆದಂಥ ಒಂದು ಗಣತಿ ನಂದು ಈ ಹೇಳಿಕೆ ಯಾರು ರಾಜಕೀಯವಾಗಿ ತಗೋಬಾರ್ದು ಅಂತ ಅದಕ್ಕೆ ತಗೊಳ್ಳಿ, ನಾನು ಅದೇ ಹೇಳಲಿಲ್ಲ, ಐ ಡಿ ನಾಟ್ ರೆಫರ್ ಇಟ್. ಸೊ ಈಗ ಇವರೇನು ಮಾಡಿದ್ರು, ಗಣತಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಸರ್ವೆ ಅಂತ ಹೇಳಿಕೊಂಡು ಅದಕ್ಕೆ ಒಂದು 1.5 ತಿಂಗಳು 2 ತಿಂಗಳು ವೇಸ್ಟ್ ಮಾಡಿದರು. ಅಲ್ಲಿ ಆಡಳಿತ ಕೊಲ್ಯಾಪ್ಸ್ ಆಯಿತು. ಓಕೆ, ಅದೇ ರೀತಿಯಾಗಿ ಇವರು ಬಣ ಬಡಿದಾಟದಿಂದ ಈಗ 2 ತಿಂಗಳಿಂದ ಹಾಳಾಗಿದೆ. ಈಗ ಡಿ ಸಿ ಎಮ್ ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರು ಆಗಿದ್ದಾರೆ. ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಅವರು ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಒಂದೆರಡು ರೌಂಡ್ ಹೊಡೆದು ಬಿಟ್ಟರು ಮೊನ್ನೆ ರೀಸೆಂಟಾಗಿ. ಅದು ಬಿಟ್ಟರೆ ನಿಜವಾಗಿಯೂ ಬೆಂಗಳೂರಿನ ಅಭಿವೃದ್ಧಿಗೆ, ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಕಾಳಜಿಯನ್ನು ವಹಿಸಿದ್ದಾರೆ. ಬೇಕು ಅಂತ ಅವರು ಬೆಂಗಳೂರು ಪೋರ್ಟ್ಫೋಲಿಯೋ ಬೇಕು ಅಂತಂದ್ಬಿಟ್ಟು ಹೆಚ್ಚು ಡಿ ತೊಗೊಂಡಿದ್ದವರು. ಅಂಥದ್ರಲ್ಲಿ ಅವರು ಎಷ್ಟರ ಮಟ್ಟಿಗೆ ಅದನ್ನು ನಿಭಾಯಿಸಿದ್ದಾರೆ. ಇವರದೇ ಪೀರಿಯಡಲ್ಲಿ ಕೆ ಆರ್ ಸರ್ಕಲ್ನಲ್ಲಿ ಅಂಡರ್ ಪಾಸಲ್ಲಿ ಒಂದು ಹೆಣ್ಣು ಮಗುವಿನ ಪ್ರಾಣ ಹೋಯಿತು, ನೀರಲ್ಲಿ ಸಿಕ್ಕಾಕ್ಕೊಂಡು. ಅದರ ಜವಾಬ್ದಾರಿಯನ್ನು ಹೊತ್ತು ಯಾರಾದರೂ ಏನಾದರೂ ಮಾತಾಡಿದ್ರ? ಅದರ ಜವಾಬ್ದಾರಿ ನಮ್ಮ ಸರ್ಕಾರದ್ದಿದೆ, ನಮ್ಮಿಂದ ತಪ್ಪಾಗಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಿದ್ದರೆ ಕೂಡ ಅವತ್ತು ಆ ಪ್ರಾಣ ಕಳ್ಕೊಂಡಂಥ ಹೆಣ್ಣು ಮಗುವಿನ ಆತ್ಮಕ್ಕೆ ಎಷ್ಟೋ ಶಾಂತಿ ಸಿಗ್ತಿತ್ತು, ಅವರ ಮನೆಯವ್ರಿಗೆ ಎಷ್ಟೋ ಸಮಾಧಾನ ಆಗ್ತಿತ್ತು. ಅದನ್ನೂ ಬಿಟ್ಟು ಇದನ್ನೂ ಬಿಟ್ಟು ಎಲ್ಲವೋ ಇವತ್ತಿನ ದಿವಸ ನಮ್ಮ ಬೆಳ್ಳಂಡೂರು ಆ ಏರಿಯಾದಲ್ಲಿ ನೀವೇ ಹೇಳಿದಾಗೆ ದೋಣಿಗಳು ಪರ್ಮನೆಂಟ್ ಆಗೋಗಿದೆ. ದೋಣಿಗಳು ಅವ್ರು ಪರ್ಮನೆಂಟಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಆ ಐ ಟಿ ಬಿ ಟಿ ಆ ಏರಿಯಾ ಬೆಳ್ಳಂಡೂರು ಸುತ್ತಮುತ್ತಲಿನ ಏರಿಯಾಗಳು ಪೂರ್ತಿ ಸಂಪೂರ್ಣವಾಗಿ ಐ ಟಿ ಬಿ ಟಿ ಇರ್ತಕ್ಕಂಥ ಏರಿಯಾ. ಅಲ್ಲಿನ ರಸ್ತೆಗಳ ಅಧ್ವಾನವನ್ನು ನೋಡಿ ಇವತ್ತಿನ ದಿವಸ ಅಲ್ಲಿನ ಕಂಪನಿಗಳು ಬೇರೆ ರಾಜ್ಯಕ್ಕೆ ನಾವು ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೊರಟಂಥ ಕಥೆಗಳನ್ನು ನೋಡಿದ್ದೀವಿ. ಹೋಗಿ ಅಂತ ಇವರು ಧಾರಾಳವಾಗಿ ಹೇಳಿಬಿಟ್ರು. ಆದರೆ ಅಲ್ಲಿ ರಾಜ್ಯದ ಘನತೆ ಗೌರವ ಏನಾಗುತ್ತೆ ಅಂತಕ್ಕಂಥದ್ದನ್ನು ಅವ್ರು ಯೋಚನೆ ಮಾಡಬೇಕಾಗಿತ್ತು. ಅಂದರೆ ಬಿಟ್ಟರೆ ಬರೀ ಅಭಿವೃದ್ಧಿ ಅಭಿವೃದ್ಧಿ ಅಂತ ನೀವು ಮಾತಾಡ್ತಾ ಇದ್ರೆ ಅದರಿಂದ ದೊಡ್ಡ ಪರಿಣಾಮ ಆಗುತ್ತೆ ರಾಜ್ಯದಲ್ಲಿ ಅಂತ. ಅಭಿವೃದ್ಧಿ ರಸ್ತೆ ಬಾಯಿನಲ್ಲಿ ಮಾತಾಡೋದಕ್ಕಿಂತನೂ ನಾವು ಇಷ್ಟೊತ್ತು ಒಂದು ಎಥಿಕ್ಸ್ ಅಂತ ಮಾತಾಡ್ತೀವಿ. ಒಂದು ಜವಾಬ್ದಾರಿಯನ್ನು ಜನ ಕೊಟ್ಟಂಥ ಸಂದರ್ಭದಲ್ಲಿ ನೀವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀಯಾ ಅನ್ನೋದಕ್ಕಿಂತನೂ ಜನರಿಗೆ ಏನಾದರೂ ಸೇವೆ ಮಾಡಿದ್ಯಾ? ನೀನು 5 ವರ್ಷ ಇದ್ದರೆ 5 ತಿಂಗಳಾದ್ರೂ ಒಂದು ಒಳ್ಳೆಯ ಕೆಲಸಗಳು ಮಾಡಿದ್ಯಾ? ಒಂದು 10% ಆದ್ರೂ. ಈಗ ಈ ಕರಪ್ಷನ್ನು ಚಾರ್ಜಸ್ ಇದೆಲ್ಲ ನಡೀತಾನೆ ಇದೆ. ಭ್ರಷ್ಟಾಚಾರ ಅನ್ನೋದು ನಿರಂತರ ಆಗೋಗಿದೆ, ಟಾಪ್ ಟು ಬಾಟಮ್ ಅಂತ ಆಗೋಗಿದೆ. ಆ ಭ್ರಷ್ಟಾಚಾರದಲ್ಲಿ ಏನಾದರೂ 0 ಭ್ರಷ್ಟಾಚಾರ ಆಯಿತು ನಿಮ್ಮ ಅವಧಿಯಲ್ಲಿ ಸರ್. ಈಗ ನೋಡಿ, ಅವತ್ತಿನ ದಿವಸ ಇವರು ಹಬ್ಬಿಸಿದಂತಹ ಆ ಸುಳ್ಳು ಸುದ್ದಿ ಏನು ಭ್ರಷ್ಟಾಚಾರ ಇತ್ತಾ ಇರಲಿಲ್ಲ ಅದನ್ನ ಹೇಳ್ರಿ. ಭ್ರಷ್ಟಾಚಾರ ಇರಲಿಲ್ಲ, ಝೀರೋ ಭ್ರಷ್ಟಾಚಾರ ಎಲ್ಲೂ ಇರಲಿಲ್ಲ. ಹೌದು, ಈ ಎಕ್ಸಾಮ್ಗಳು ಕರೆದಿದ್ದೆಲ್ಲ ಸ್ಕ್ಯಾಮ್ಗಳಾಗಿದ್ದು, PSI ಸ್ಕ್ಯಾಮ್ಗಳಾಗಿದ್ದು, ಸುಮ್ಮನೆ ಅದು ಯಾರ್ಯಾರು ಅರೆಸ್ಟ್ ಆದ್ರು? ಕಾಂಗ್ರೆಸ್ನವ್ರು ಅರೆಸ್ಟ್ ಆದ್ರಲ್ಲ, ಗೊತ್ತಿದೆಯಲ್ಲ? PSI ಸ್ಕ್ಯಾಮ್ನಲ್ಲಿ ಯಾರು ಅರೆಸ್ಟ್ ಆಗಿದ್ದು? ಕರ್ನಾಟಕ, ಹೌದು, ಕಾಂಗ್ರೆಸ್ನವ್ರು ಅರೆಸ್ಟ್ ಆದ್ರಲ್ಲ. ಕಾಂಗ್ರೆಸ್ ಲೀಡರ್ ಆಗಿದ್ದವರು ಅರೆಸ್ಟ್ ಆದರು. ಈಗ ಇವರಿಗೆ 10% ಆದರೂ ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥ ಆ ಒಂದು ಮನೋಭಿಲಾಷೆಯಿಂದ, ಆ ಮನೋಭಾವದಿಂದ ಅವರು ಬಂದಂಥ ಸಂದರ್ಭದಲ್ಲಿ ನಿಜವಾಗಿಯೂ ಒಳ್ಳೆಯ ಸರ್ಕಾರ ಅಟ್ಲೀಸ್ಟ್ ಬೇಸಿಕ್ ರವೀಶ್ ಅವಕಾಶ. ಏನು ಮಾಡೋಣ ಹೇಳಿ ಇವಾಗ? ಇದಕ್ಕೆ 2.5 ವರ್ಷ ಆಗಿದೆ, ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ. ಇನ್ನೊಬ್ರು ಯಾರು CM ಆಗಬೇಕು ಅಂತ ಇದ್ದಾರೆ, ಬಜೆಟ್ ಅಧಿವೇಶನದವರೆಗೂ ಇರ್ತಾರೆ ಅಂತ ಒಬ್ಬರು ಮಾತಾಡ್ತಾರೆ. ಇಲ್ಲ ಈ ಅಧಿವೇಶನ ಮುಗಿತಿದ್ದಂಗೆ ಇನ್ನೊಬ್ರು ಆಗ್ಬಿಡ್ತಾರೆ ಅಂತ ಮಾತಾಡ್ತಾರೆ. ಏನು ವಾಟ್ ನೆಕ್ಸ್ಟ್ ಅಂತ ಹೇಳಿ ಸರ್? ಇದಕ್ಕೆ ಒಂದೇ ಒಂದು ಪರಿಹಾರ ಏನಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ಒಂದು ನಿರ್ಧಾರ ತಗೋಬೇಕು. ಕಾಂಗ್ರೆಸ್ ಹೈಕಮಾಂಡು ದಿನೇ ಅವ್ರ ಶಕ್ತಿ ಕುದ್ದುತ್ತಾ ಇದೆ. ನಾನೊಂದು 2-3 ಸುದ್ದಿವಾಹಿನಿಗಳಲ್ಲಿ ಮಾತಾಡ್ಬೇಕಾದ್ರೆ ಯಾವಾಗ ಬಿಹಾರ ಚುನಾವಣೆಯಲ್ಲಿ ಇವ್ರದ್ದು ಫಲಿತಾಂಶ ಏನಾದ್ರು ವ್ಯತಿರಿಕ್ತವಾಗಿ ಇವ್ರಿಗೆ ಬಂದರೆ, ಕಾಂಗ್ರೆಸ್ಗೆ ಏನಾದ್ರು ನೆಗೆಟಿವ್ ಆಗಿ ಬಂದರೆ ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಅಂತ ನಾನು 2-3 ಸರಿ ಮಾತಾಡಿದ್ದೀನಿ. ಅದು ಸತ್ಯನೂ ಕೂಡ. ಅಲ್ಲಿ ಏನಾದರೂ ಇವ್ರದ್ದು ಸ್ವಲ್ಪ ಪ್ರಭಾವ ಜಾಸ್ತಿ ಆಗಿದ್ರೆ ಅವ್ರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ಬೋದಿತ್ತು, ಇಲ್ಲ ನೀವು ಬಿಟ್ಕೊಡಿ, ಅವರು ಪಕ್ಷಕ್ಕೋಸ್ಕರ ಸಂಘಟನೆ ಮಾಡಿ ದುಡಿದಿದ್ದಾರೆ. ಆ ಶಕ್ತಿ ಇವಾಗ ಕಾಂಗ್ರೆಸ್ ಅಲ್ಲಿ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಏನಾಗಿದೆ ಅಂದರೆ
ಕಂಪ್ಲೀಟ್ ದುರ್ಬಲವಾಗ್ಬಿಟ್ಟಿದೆ, ಸಂಪೂರ್ಣವಾಗಿ ದುರ್ಬಲ ಆಗಿದೆ. ಅವ್ರಿಗೆ ಹೇಳೋಷ್ಟು ಶಕ್ತಿ ಇಲ್ಲ, ತಾಕತ್ತು ಇಲ್ಲ. ಯಾಕೆಂದ್ರೆ ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೂ ಅಹಿಂದ ನಾಯಕರಲ್ಲಿ ಅತ್ಯಂತ ಪ್ರಬಲ ನಾಯಕರು ಕಾಂಗ್ರೆಸ್ ಅಲ್ಲಿ ಅಂತ ಉಳ್ಕೊಂಡಿರೋರು ದ ಒನ್ ಅಂಡ್ ಓನ್ಲಿ ದ ಗ್ರೇಟ್ ಸಿದ್ದರಾಮಯ್ಯ ಅವರು. ಅವ್ರು ಬಿಟ್ರೆ ಯಾರೋ ನಾಯಕರೇ ಇಲ್ಲ ಕಾಂಗ್ರೆಸ್ ಅಲ್ಲಿ. ವಾಸ್ತವವಾಗಿ ಹೇಳ್ಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ಅನ್ನೋ ತರ ಇದೆ. ಮೇಲ್ಗಡೆ ಇರೋರು ಹೈಕಮಾಂಡ್ ಹೆಸರಿಗೆ ನಾಮಕಾವಸ್ಥೆಗೆ ಹೈಕಮಾಂಡ್ ತರ ಕೂತ್ಕೊಂಡಿದ್ದಾರೆ. ಖರ್ಗೆ ಅವರು ಇರ್ಬೋದು, ರಾಹುಲ್ ಅವರು ಈ ಸಿದ್ದರಾಮಯ್ಯ ಅವರು MLA ಫಸ್ಟ್ ಟೈಮ್ MLA ಅವ್ರು ಇನ್ನೂ ಸ್ಕೂಲಲ್ಲಿ ಓದ್ತಾ ಇರೋ ಏನೋ ಗೊತ್ತಿಲ್ಲ. ಅದನ್ನು ಇವ್ರಿಗೆ ಹೇಳಕ್ ಶಕ್ತಿನೇ ಇಲ್ಲ ರಾಹುಲ್ ಗಾಂಧಿ ಅವರಿಗೆ. ಸರ್ ನೀವು ಬಿಟ್ಕೊಡಿ ಸರ್ ಅಂತ ಹೇಳಕ್ ಆಗೋದಿಲ್ಲ. ಒಂದು ಸತ್ಯ, ಸಿದ್ದರಾಮಯ್ಯ ಅವರಿಂದ ನೀವು ಫೈಟ್ ಮಾಡಿ ಮುಖ್ಯಮಂತ್ರಿ ಸ್ಥಾನ ಕಿತ್ಕೋತೀವಿ ಅಂತ ಯಾರು ಅಂದ್ಕೊಂಡ್ರೆ ಅದು ಮೂರ್ಖತನ. ಅವ್ರನ್ನ ಏನಿದ್ರು ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಹತ್ರ MLA CM ಸೀಟ್ ಏನ್ ಮಾಡ್ಕೋತಾರ ಗೊತ್ತಿಲ್ಲ. ಹಾಗ ಮಾಡಿದ್ರೆ ರಾಜ್ಯಕ್ಕೂ ಒಳ್ಳೇದು, ಇದು ಹೈಕಮಾಂಡ್ ಇದ್ರ ನಮ್ಗೆ ಗೊತ್ತಿಲ್ವಲ್ಲ ಇದು ಏನ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ದಿನೇ ಮಾಧ್ಯಮಗಳಿಗೆ ಏನಾಗುತ್ತೆ, ಆಹಾರ ಆಗ್ತಾ ಇದಾರೆ. ಎರಡು ಪಕ್ಷದವರು ಬರ್ತಾರೆ, ಅವರು ಒಂದು ಅವ್ರಿಗೆ ತಿಳಿದಂಗೆ ಅವ್ರು ಹೇಳ್ತಾರೆ. ವಿರೋಧ ಪಕ್ಷದ ನಾಯಕರಂತೂ ಅವರು ಸಂಪೂರ್ಣವಾಗಿ ಅವ್ರ ಸ್ಥಾನ ಏನು, ಅವ್ರ ಕೆಲಸ ಏನು ಅನ್ನೋದೇ ಮಾಡ್ತಿದ್ದಾರೆ. ವ್ಯಕ್ತಿಗತವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ವಾಚ್ ಕಟ್ಕೊಂಡಿದ್ದಾರೆ, ಯಾವ ಕಾರಲ್ಲಿ ಬರ್ತಾರೆ, ಇದೇ ಅವ್ರದ್ದು ಟೀಕೆ ಟಿಪ್ಪಣಿಗಳಿದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವ್ರು ಮಾತಾಡಲ್ಲ. ನಮ್ಮ ಮಹದಾಯಿ ಬಗ್ಗೆ ಅವ್ರದೇ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಬಾಯಿ ಮುಚ್ಕೊಂಡು ಎಲ್ಲ ಒಂದ್ ಕಡೆ ಕುತ್ಕೊಂಡಿದ್ರು, ಅವಾಗ ಮಾತಾಡ್ಲಿಲ್ಲ. ಯಾವುದೇ ಸಮಸ್ಯೆ ಬರಲಿ, ಕಾವೇರಿ ವಿಷಯ ಬಂದಾಗ ಮಾತಾಡಲಿಲ್ಲ. ಈಗ ಅವ್ರೇನಾದ್ರೆ ಅವ್ರು ಯಾವ ವಾಚ್ ಕಟ್ಕೊಂಡಿದ್ದಾರೆ, ಅವ್ರಿಗೆ ಏನ್ ಬೇಕು ಅದೆಲ್ಲ ನಿನ್ಗೆ ಯಾಕಪ್ಪ, ರಾಜ್ಯದ ಸಮಸ್ಯೆ ಬಗ್ಗೆ ಮಾತಾಡಿ, ಯಾರಾಗಿರ್ಬೋದು, ರಾಜ್ಯದ ಸಮಸ್ಯೆ ಬಗ್ಗೆ ಮಾತಾಡಿದ್ರೆ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಅದು ಬಿಟ್ಬಿಟ್ಟು ವೈಯಕ್ತಿಕವಾಗಿ DK ಶಿವಕುಮಾರ್ ಅವರ ಯಾವ ವಾಚ್ ಇದೆ, ಆಮೇಲೆ ಅವ್ರ ಹತ್ರ ಯಾವ ಕಾರ್ ಇದೆ, ಅವ್ರು ಯಾವ ಮನೇಲಿ ಇರ್ತಾರೆ, ಅವ್ರದ್ದು ಎಷ್ಟು ಕೋಟಿ ಅವ್ರದ್ದು ಆಸ್ತಿ ಇದೆ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾರೆ. ಐಟಿ ಎಲ್ಲ ಆಲ್ರೆಡಿ ಅವ್ರು ನೋಡ್ಕೋತಾರೆ. ನಿಮ್ಗೇನು ವಿರೋಧ ಪಕ್ಷದ ನಾಯಕನ ಸ್ಥಾನ ಏನು? ರಾಜ್ಯ ಸರ್ಕಾರ ಎಲ್ಲಿ ತಪ್ಪು ಮಾಡುತ್ತೆ ಅಲ್ಲಿ ಚಾಟಿ ಬೀಸಿ ರಾಜ್ಯ ಸರ್ಕಾರ ಸರಿದಾರಿಗೆ ತಂದ್ಬಿಟ್ಟು ರಾಜ್ಯದ ಸಮಸ್ಯೆಗಳಿಗೆ ನೀವು ಸ್ಪಂದಿಸಿ ಹೋರಾಟ ಮಾಡಬೇಕೇ ಹೊರತು, ಪ್ರತಾಪ್ ಸಿಂಹ ಒಂದ್ ಕಡೆ ಹೋರಾಟ ಮಾಡ್ತಾರೆ, ರಮೇಶ್ ಜಾರಕಿಹೊಳಿ ಏನೇನೋ ವಿಷಯಗಳು ತಂದ್ರು ಆ ಸಮಯದಲ್ಲಿ. ವಕಾಫ್ ತಗೊಬಂದ್ರು, ಬಾಣಂತಿಯರ್ ಸಾವು ತಗೊಬಂದ್ರು, ಮತ್ತೊಂದು ಬೆಲೆ ಏರಿಕೆ, ಪ್ರತಿನಿತ್ಯ ಒಂದೊಂದು ಹೋರಾಟ ಮಾಡಕ್ಕೆ ಇವ್ರು ಪ್ರಯತ್ನ ಪಟ್ಟರಷ್ಟೇ. ಯಾವ ಒಂದು ಹೋರಾಟನೂ ತಾತ್ವಿಕ ಅಂತ್ಯಕ್ಕೆ ತಗೊಂಡಾಗಿ ಸರ್ಕಾರಕ್ಕೆ ಚಾಟಿ ಬೀಸರಲ್ಲಿ ಇವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರಾಘವೇಂದ್ರ ಅವರೀಗ ಇಲ್ಲಿ ಒಂದು ಅವ್ರೇನು ಹೇಳ್ತಾರೆ, ಅನೇಕ ನಾಯಕರುಗಳು ಏನು ಪಕ್ಷಕ್ಕೆ ಮುಜುಗರ ಆಗಿಲ್ಲ, ನಮ್ಮಲ್ಲಿ ಬಣ ಅನ್ನೋದೇ ಇಲ್ಲ, ನಾವೆಲ್ಲ ಒಂದಾಗಿದ್ದೀವಿ, ಪಕ್ಷದಲ್ಲಿ ಅನಾವಶ್ಯಕವಾಗಿದ್ದೆಲ್ಲ ಒಂದಷ್ಟು ಚರ್ಚೆಗಳು ಇರಬಹುದೇನೋ, ಡ್ಯಾಮೇಜ್ ಅಂತ ಏನಾಗ್ತಿಲ್ವಲ್ಲ ಅಂತೇಳಿ ದೇಶಪಾಂಡೆ ಅವ್ರಿಗಾದರೂ ಮಾತಾಡಿ, ಈ ಕಡೆ ಜಾರ್ಜ್ ಗೌರ್ಗಾದರೂ ಮಾತಾಡಿ, ಈಶ್ವರ್ ಖಂಡ್ರೆ ಅವ್ರಿಗಾದರೂ ಮಾತಾಡಿ, ಹೈಕಮಾಂಡ್ ಅಂತಿಮ ಅಂತ ನಾವು ಹೇಳ್ತಾ ಇದ್ದೀವಿ, ಏನೋ ಸುಮ್ಮನೆ ಮಾತಾಡ್ಕೋತಾ ಇದ್ದಾರೆ ಅಂಥೇಳಿ, ಅಷ್ಟಲ್ಲೇ ಇದೆಯಾ ಇದು ಅಂತ? ಇಲ್ಲ, ನಿನ್ನೆ ನೋಡಿ ಒಂದಿಬ್ಬರು ಮೂರು ನಾಯಕರು ಮಾತಾಡಿದ್ದನ್ನು ನಿನ್ನೆ ನೋಡಿದೆ ನಾನು. ಟೈಗರ್ ಅಭಿ ಜಿಂದಾ ಹೈ, ಕಿಂಗ್ ಈಸ್ ಅಲೈವ್ ಅಂತ ಒಬ್ಬ ನಾಯಕರು. ಯಾರಿಗ್ರಿ ಅಧಿಕಾರ ಇದೆ ಹೇಳ್ತಾ ಇದ್ದೀರಾ? ಯಾರಿಗ್ರಿ ಅಧಿಕಾರ ಇದೆ ಕಿತಾಕಕ್ಕೆ? ಯಾರ್ರಿ ಟಚ್ ಮಾಡೋಕ್ಕಾಗತ್ತೆ CMನ? ಹೈಕಮಾಂಡ್ ಬಿಟ್ಟರೆ ಇನ್ಯಾರು ಟಚ್ ಮಾಡೋಕ್ಕಾಗಲ್ಲ ಅಂತ ಇನ್ನೊಬ್ಬರು ಮಹಾನ್ ನಾಯಕರೊಬ್ಬರು ಹೇಳಿದ್ರು. ಹೀಗೆ ಅದೇ ಈ ಕಡೆಯಿಂದ ಇನ್ನೊಬ್ಬರು ಬಂದರು, ಅವ್ರು ಮಾತಾಡಿದ್ರೆ ಮಾತ್ರ ಸರಿನಾ, ನಾವು ಮಾತಾಡಿದ್ರೆ ಮಾತ್ರ ತಪ್ಪಾ, ನಮಗೆ ಮಾತ್ರ ನೋಟಿಸ್ ಕೊಡ್ತೀರಾ, ಅವ್ರಿಗೆ ನೋಟಿಸ್ ಕೊಡಲ್ಲ. ಮತ್ತು ಮುಖ್ಯಮಂತ್ರಿಗಳ ಮಗ ಅವರು ಮಾತಾಡಿದ್ದು ದೇರ್ ಇಸ್ ನೋ ಡಿಸ್ಪ್ಯೂಟ್ ಇನ್ ಲೀಡರ್ಶಿಪ್ ಅಂತ. ಈಗ ಆ್ಯಕ್ಚುಲ್ ಆಗಿ ಎಲ್ಲರೂ ಯಾರು ಮಾತಾಡಬಾರ್ದು ಅಂತ ಹೈಕಮಾಂಡ್ ಹೇಳಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಅದೇ ಸುದ್ದಿ ಎಲ್ಲ ಕಡೆ ಬಂದಿರತಕ್ಕಂಥ ಮಾಧ್ಯಮ ತಾವು ತೋರಿಸಿರೋದು. ಹೀಗಿರುವಂಥ ಸಂದರ್ಭದಲ್ಲಿ ಈಗ ಹೈಕಮಾಂಡ್ ಅನ್ನೋದಕ್ಕೇನೆ ಹೈಕಮಾಂಡ್ ಮುಂದೆ ಈ ನ್ಯೂಸ್ ಪೇಪರ್ ಒಳಗೆ ಕ್ವಶನ್ ಮಾರ್ಕ್ ಹಾಕ್ತಾರಲ್ಲ ಕೆಲವೊಂದ್ಸಲ, ರಾಜೀನಾಮೆ ಕ್ವಶನ್ ಮಾರ್ಕ್, ಮುಂದಿನ ವಾರ ರಾಜೀನಾಮೆ ಕ್ವಶನ್ ಮಾರ್ಕ್, ಮುಂದಿನ ವಾರ DCM DKC ಅವರು ಮುಖ್ಯಮಂತ್ರಿ. ಹಾಗೆ ಏನಾಗಿದೆ, ಖರ್ಗೆ ಅವರೇನೇ ಹೈಕಮಾಂಡ್ಗೆ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಖರ್ಗೆಯವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ವಾರ, ನನ್ನ ಕೈನಲ್ಲಿ ಏನೂ ಇಲ್ಲಪ್ಪ, ನಾನೇನು ಇದು ಮಾಡೋಕ್ಕಾಗಲ್ಲ, ಹೈಕಮಾಂಡ್ನ ಕೇಳ್ಕೊಂಬರ್ತೀನಿ. ಅರೆ, ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರೇ ಹೈಕಮಾಂಡ್, ರಾಷ್ಟ್ರೀಯ ಅಧ್ಯಕ್ಷರೇ ಆ್ಯಕ್ಚುಲಾಗಿ ಯಾವುದೇ ಇರಲ್ಲ, ಒಂದು ಹೈಕಮಾಂಡ್. ಅವರೇನೇ ಕೈ ಬಿಟ್ಟುಬಿಟ್ಟು ಹೈಕಮಾಂಡ್ನ ಕೇಳಬೇಕು ಅಂತಂದರೆ, ಅದರ ಬದಲು ನಿಜವಾಗಿಯೂ ಅವ್ರಿಗಿರ್ತಕ್ಕಂಥ ಅನುಭವ, ಅವರು ಇಷ್ಟು ವರ್ಷಗಳ ರಾಜಕಾರಣ, ನೀವು ಹೇಳಿದಾಗೇನೆ DK ಶಿವಕುಮಾರ್ 40 ಜನ 45 ಜನ 48 ಜನಕ್ಕೆ ಊಟ ಹಾಕಿ CM ಆಗಬಹುದಾ? ಈಗ ಆ ಸಂಖ್ಯೆ ಬಗ್ಗೆ ನಾವು ಇವಾಗ ಮಾತಾಡ್ಲಿಕ್ಕಾಗಲ್ಲ. ಏನಾಗುತ್ತೆ ಅಂತಂದ್ರೆ, ಈ ಊಟದಲ್ಲಿ ಅಷ್ಟು ಕಾಣಿಸ್ಕೊಂಡ್ರು, ಈಗ ಏನಾಗುತ್ತೆ, ರಾಜಕಾರಣದಲ್ಲಿ 45 ಜನ 48 ಜನ ಇದ್ರು ಅಂತಾರೆ. ಅದೇ ರಾಜಕಾರಣದಲ್ಲಿ 51 ಅನ್ನೋದು ವಿನ್ನಿಂಗ್ ನಂಬರು, ಅದೇ 49 ಎರಡೇ ಸಂಖ್ಯೆ ಕಡಿಮೆ, ಇದು 0 ಅದು. ಇದು 0
ಅದು 100, 51 ಅನ್ನೋದು 100 ಆಗುತ್ತೆ, 49 0 ಆಗುತ್ತೆ. ಹಾಗಿರುವಾಗ ಇವತ್ತಿನ ದಿವಸ ಇವತ್ತಲ್ಲಿ ಎಷ್ಟು ಜನ ಸಂಖ್ಯೆ ಇದ್ದರು ಅಂತಕ್ಕಂಥದ್ದಕ್ಕಿಂತನೂ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಕೆಲವು ಫೆನ್ಸ್ ಸಿಟ್ಟರ್ಸ್ ಇರ್ತಾರೆ. ಏನು ಕಾಂಪೌಂಡ್ ಮೇಲೆ ಬೆಕ್ಕು ಕೂತಂಗೆ ಈ ಕಡೆನವರು ಹಾರ್ಬೋದು, ಆ ಕಡೆನವರು ಹಾರ್ಬೋದು, ಫೆನ್ಸ್ ಸಿಟ್ಟರ್ಸ್ ಅಂತ ಹೇಳ್ತೀವಲ್ಲ. ಅವರು ಈ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ, ರಾಮ ಗೆಲ್ತಾ ಇದ್ದಾಗ ರಾಮನಿಗೆ ಜೈ ಅಂತಕ್ಕಂಥದ್ದು, ರಾವಣ ಗೆಲ್ತಾ ಇದ್ದಾಗ ರಾವಣನಿಗೆ ಜೈ ಅಂತಕ್ಕಂಥವ್ರು ಕೆಲವರು ಇರ್ತಾರೆ. ಇಲ್ಲಿನ ಸಂಖ್ಯಾಬಲ ನೋಡಿಕೊಂಡು ಈ ಕಡೆ ಶಿಫ್ಟ್ ಆಗೋದು, ಈ ಕಡೆ ಸಂಖ್ಯಾಬಲ ನೋಡ್ಕೊಂಡು ಈ ಕಡೆ ಶಿಫ್ಟ್ ಆಗೋದು, ಇದು ನಡೆಯುತ್ತೆ. ಮೊನ್ನೆ ನಾವೇ ನೋಡಿದ್ದೀವಿ, ಯಾವಾಗ ಇನ್ನೇನು ಅಲ್ಲಿಂದ ಹೈಕಮಾಂಡಿಂದ ಆ ಸುದ್ದಿ ಬಂತು ಈ ಸುದ್ದಿ ಬಂತು ಅಂತ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಂಗೆ ಎಂತೆಂಥ ಮಹಾನ್ ನಾಯಕರುಗಳು DK ಶಿ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದರು. MB ಪಾಟೀಲ್ರಿಂದ ಹಿಡಿದು ಎಲ್ಲರೂ ಹೋಗ್ಬಿಟ್ಟು ಬಂದರು. ಈ ಮಧ್ಯೆ ಏನಾಗುತ್ತೆ, ಹೈಕಮಾಂಡ್ ಅಂತ ಹೇಳ್ತಾರಲ್ವಾ, ಈ ಮಧ್ಯೆ ಏನಾಯ್ತು, ಮಧ್ಯೆ ಇನ್ನೊಂದಿಬ್ರು ನಂದು ಒಂದಷ್ಟು ಇವ್ರು ಟವಲ್ ಹಾಕಿದ್ದಾರೆ, ಖರ್ಚೀಫ್ ಇರಲಿ ಅಂತ ಹಾಕ್ಬಿಟ್ಟು ವಿಜಯೇಂದ್ರ ಅವ್ರು ಊಟಕ್ಕೆ ಕರೆದ್ರೆ, ವಿಜಯೇಂದ್ರ ಅವ್ರ ಮೇಲೆ ಒಂದು ಫಂಕ್ಷನ್ ಇದೆ, ವಿಜಯೇಂದ್ರ ಅವ್ರ ಮೇಲೆ ಒಂದು ಮದುವೆ ಇದೆ, ವಿಜಯೇಂದ್ರ ಅವ್ರ ಮೇಲೆ ಒಂದು ಏನೋ ಗೃಹ ಪ್ರವೇಶ ಇದೆ ಅಂದಾಗ ಇದೇ ಸಿದ್ದರಾಮಯ್ಯನವ್ರನ್ನೋ ಇದೇ DK ಶಿವಕುಮಾರ್ ಅವ್ರು ಕರೆದ್ರು ಹೋಗಲ್ವಾ ಊಟಕ್ಕೆ? ಹೋಗ್ತಾರೆ. ಒಂದು ಫಂಕ್ಷನ್, ಒಂದು ಕಾರ್ಯಕ್ರಮ ನೋಡಿ, ಒಂದು ಕಾರ್ಯಕ್ರಮಕ್ಕೆ ನಾನೇನು ಅದನ್ನು ಮಾತಾಡಲಿಲ್ವಲ್ಲ. ಈಗ ಹೋಗಿದ್ದು ತಪ್ಪು ಅಂತ ನಾನೇನು ಹೇಳಿಲ್ಲ, ಕರೆದಿದ್ದು ತಪ್ಪು ಅಂತ ನಾನು ಹೇಳಿಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಎಷ್ಟು ಬೀಗತನ ಇದೆ ಹೇಳ ನಾನು. ಹೌದು, ಎಷ್ಟು ಬೀಗತನ ಇದೆ ಹೇಳ ನಾನು. ಮತ್ತೆ ಹೇಳೋದೇನೋ ಜಗಜ್ಜಾಹೀರಾಗಿದೆ, ಅದೇ ಹೇಳ್ತಾರೆ ಅವರು. ಹೇಳೋದಲ್ಲ, ಊಟ ಮಾಡ್ಕೊಂಡು ಈಗ ಅದೇ ನೆಂಟಸ್ತಿಕೆ ಬೇರೆ ಆಗುತ್ತೆ, ಮತ್ತೆ ಈ ರಾಜಕಾರಣ ಬೇರೆ ಆಗುತ್ತೆ. ಫೈನ್. ಇದೀಗ ಸಂಕೇತ್ ಸರ್ ಇದ್ದಾರೆ, ಮಾತಾಡ್ಸ್ಬಿಡ್ತೀನಿ. ಸಂಕೇತ್ ತೇಣಿಗೆ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, ರಾಜಕೀಯ ವಿಶ್ಲೇಷಕರು ಹೌದು, ಸುಪ್ರೀಂ ಕೋರ್ಟ್ನ ವಕೀಲರು ಹೌದು. ಸಂಕೇತ್ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಈಗ ಈ ಶಬ್ದ ನಿಂತು ಹೋಯಿತು, ಶಬ್ದ ಏನು ಬರ್ತಾ ಇಲ್ಲ ಎನ್ನುವ ಹೊತ್ತಲ್ಲಿ ಇಲ್ಲಿವರೆಗೆ ನಮಗೆ ಗೊತ್ತಿದ್ದರ ಪ್ರಕಾರ ಒಂದು 7 ಜನ 8 ಜನ ಅಷ್ಟೇ DK ಶಿವಕುಮಾರ್ ಪರವಾಗಿ ಅಲ್ಲಲ್ಲಿ ಅವಾಗವಾಗ ಮಾತಾಡ್ತಾ ಇದ್ದರು. ನಿನ್ನೆಯ ಇದೇನೋ ಡಿನ್ನರ್ ಮೀಟಿಂಗ್ ಅಂತ ಆದಮೇಲೆ ಅದನ್ನು ಅವರು ಒಪ್ಪೋದು ಬಿಡೋದು ಬೇರೆ ವಿಚಾರ. ಇದಾದ ಮೇಲೆ ಈ ನಂಬರ್ ಆಲ್ ಆಫ್ ಅ ಸಡನ್ 40 ದಾಟ್ತಾ ಇದೆ ಅಂತ ಒಂದು ಕಡೆ ಬರುತ್ತೆ. ಕೆಲವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ಮೊದಲ ಬಾರಿಗೆ ಶಾಸಕರಾದವರೆಲ್ಲ ಮಾತಾಡ್ತಾ ಇದ್ದಾರೆ, ಇಲ್ಲ ಈ ಬಾರಿ ಡಿಸೆಂಬರ್ಗೆ ಅಧಿಕಾರ ಹಿಡಿತಾರೆ ನೋಡಿ ಅಂತ ಕೆಲವರು, ಇಲ್ಲ ಬಜೆಟ್ ಅಧಿವೇಶನದಲ್ಲಿ ಬಜೆಟ್ ಮಂಡಿಸ್ತಾರೆ ಸಿದ್ದರಾಮಯ್ಯನವರು, ಆಮೇಲೆ ಚೇಂಜ್ ಆಗುತ್ತೆ ನೋಡಿ ಅಂಥೇಳಿ. ಅಂದರೆ ಈ ಮಟ್ಟದ ಹುರುಪು, ಈ ನಂಬರ್ಗಳು ಏನಾದರೂ ಸೂಚಿಸ್ತಾ ಇದೆಯಾ ಇದು ಅಂತ? ಈ ಪ್ರಜಾಪ್ರಭುತ್ವದಲ್ಲಿ ಇದೇ ಅದರ ಸೌಂದರ್ಯ. ಯಾರು ಬೇಕಾದವರು ಏನ್ ಬೇಕಾದಾಗ್ಬೋದು ರಾಜಕೀಯದಲ್ಲಿ ಅನ್ನೋದಕ್ಕೆ ಈ ಇತ್ತೀಚಿನ 2004ರಿಂದ ಇತ್ತೀಚೆಗೆ ಏನೇನು ಬೆಳವಣಿಗೆ ಆಗ್ತಾ ಬಂದಿದೆ ರಾಜಕೀಯ ವಲಯದಲ್ಲಿ ಯಾರು ಅನ್ಕೊಂಡಿರ್ಲಿಲ್ಲ 2004ರಲ್ಲಿ ಧರಮ್ ಸಿಂಗ್ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿ, ಅಥವಾ ನಂತರದ ದಿನಗಳಲ್ಲಿ ಈ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗ್ತಾರಂತೂ ಅನ್ಕೊಂಡಿರ್ಲಿಲ್ಲ. ಹಂಗೆ ಸಾಕಷ್ಟು ಇವೆಲ್ಲ ಆಗದಂತವ್ ಏನಲ್ಲ, ಇವು ಆಗ್ತಾ ಇರ್ತವೆ ರಾಜಕಾರಣದಲ್ಲಿ. ಏಕನಾಥ್ ಸಿಂಗ್ ಚೀಫ್ ಮಿನಿಸ್ಟರ್ ಆದ್ರು ಮಹಾರಾಷ್ಟ್ರದಲ್ಲಿ, ಯಾವ ರೀತಿ ಆದ್ರೂ ಎಲ್ಲರಿಗೂ ಗೊತ್ತಿರುವಂತದ್ದೇ. ಈ ಫಡನ್ವೀಸ್ ಚೀಫ್ ಮಿನಿಸ್ಟರ್ ಇದ್ದವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದ್ರಲ್ಲಿ. ಸೊ ಮತ್ತೆ ನೀವು ಪವಾರದವ್ರು ನೋಡಕ್ ಹೋದ್ರೆ ಅಜಿತ್ ಪವಾರ್ ಅದ್ರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ, ಈ ಪಕ್ಷ ಬಿಟ್ಟು ಆ ಕಡೆ ಹೋಗ್ತಾರೆ. ಹಂಗಾಗಿ ಈ ರಾಜಕಾರಣದಲ್ಲಿ ಯಾವ್ದಾಗುತ್ತೆ ಯಾವ್ದು ಆಗೋದಿಲ್ಲ ಅನ್ನೋದನ್ನ ಊಹೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಇದು ಒಂದು. ಇವೆಲ್ಲ ರಾಜಕಾರಣ ಯಾಕೆ ಈ ತರ ಆಗುತ್ತೆ ಅಂದ್ರೆ ಹೊಂದಾಣಿಕೆ, ಯಾವಾಗ ಯಾವ ಪಾಯಿನು ಯಾವ ಪವನ ಯಾರ ಜೊತೆ ಹೊಂದುತ್ತೋ ಹೊಂದ್ಬಿಡುತ್ತೆ. ಅವತ್ತಿನ ದಿನ ಈ ನಂಬರ್ ಗೇಮ್ ಅಂತ ಏನ್ ಹೇಳ್ತೀವಿ, ನಂಬರ್ ಗೇಮ್ ಅಲ್ಲಿ ಅವತ್ತಿನ ಲೆಕ್ಕಾಚಾರದ ಪ್ರಕಾರ ಸೆಟ್ ಆದ್ರೆ ಮುಗಿದು ಹೋಯ್ತು. ಇದು ಒಂದು. ಮತ್ತೆ ಎರಡನೇದ್ದು ನೀವು ಊಟದ್ದು ಹೇಳ್ತಾ ಇದ್ರಿ, ಈ ತರ ರಾಜಕಾರಣದಲ್ಲಿ ಅಧಿಕಾರದವರಿದ್ದಲ್ಲಿ ಅಧಿಕಾರ ಉಳಿಸ್ಕೊಳ್ಳೋದಕ್ಕಾಗೂ ಕೂಡ ಮೇಲಿನ ಮೇಲೆ ಈ ತರ ಮೀಟ್ ಮಾಡ್ತಾ ಇರ್ತಾರೆ. ಒಂದು ಅಧಿಕಾರದಲ್ಲಿ ಇಲ್ಲದೆ ಇದ್ದವರು ಅಧಿಕಾರ ತಗೋಬೇಕು ಅಂತ ಅಥವಾ ಬೆಂಬಲ ಪಡಿಬೇಕಂತೂ ಕೂಡ ಈ ರೀತಿ ಸಾಕಷ್ಟು ಮೀಟ್ ಆಗ್ತಾ ಇರ್ತವೆ. ಈಗ ಊಟ ಅಥವಾ ಮತ್ತು ಅದರ ಚರ್ಚೆಗಳು ಅಂತ ಏನಿರ್ತವೆ ಅದು ಅವತ್ತಿಗೆ ಅಥವಾ ಒಂದು 4 ದಿನಕ್ಕೆ ಮಾತ್ರ ಸೀಮಿತ ಆಗಿರ್ತದೆ. ಮತ್ತೊಬ್ರು ಮತ್ತೊಂದ್ ಕಡೆ ಊಟ ಕರೆದ್ರೆ ಅಲ್ಲಿಗೆ ಮುಗಿದೋಯ್ತು, ಮೊದಲಿನ ಊಟ ಅಲ್ಲಿಗೆ ಅದರದ್ದು ಎಂಡ್ ಆಯ್ತು ಅಂತ ತಿಳ್ಕೊಬೇಕು, ಅದ್ರ ಪರಿಣಾಮ. ಹಾಗಾಗಿ ಈಗ ಊಟ ಕರೆದ ಮಾತ್ರಕ್ಕೆ ಇವ್ರು ಆ ಕಡೆ ಸಪೋರ್ಟ್ ಮಾಡ್ತಾರೆ ಅಥವಾ ಈ ಕಡೆ ಸಪೋರ್ಟ್ ಮಾಡ್ತಾರೆ ಅಥವಾ ಅವ್ರ ಜೊತೆಗಿದ್ದಾರೆ ಜೊತೆಗಿಲ್ಲ ಅಂತ ನಾವ್ ಹೇಳೋದು ಕಷ್ಟ ಆಗುತ್ತೆ. ಇದು ಒಂದು. ಎರಡನೇದ್ ಏನಂತಂದ್ರೆ ಬಿಡ್ತಾರ ಅಂತ ಊಟ ಆದ್ಮೇಲೆ ರಣವೀಳ್ಯ ಏನಿಲ್ಲ, ಅವಾಗ ಮಾತ್ರ ಸ್ವಲ್ಪ ಬಂಡದೇರೆ ಬಂದಿರ್ತದೆ. ಊಟ ಮಾಡಿದ ನಂತರ ಊಟ ಮಾಡ್ಬೇಕಾದಾಗ ಸ್ವಲ್ಪ ಅವ್ರಿಗೆ ಬೆಂಬಲ ಸೂಚಿಸೋದಾಗ್ಲಿ ಮಾತನಾಡೋದಾಗ್ಲಿ ವೀರಾವೇಶದಿಂದ ಮಾತನಾಡೋದೆಲ್ಲ ಆಗ್ತದೆ. ಅನುದಾನಗಳ ಕೊರತೆ ಬಂದಾಗ ಅಥವಾ ಮತ್ತೆ ಹೊರಗಡೆ ಬಂದಾಗ ಜನರ ಅಭಿಪ್ರಾಯ ಅಥವಾ ತಮ್ಮ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನಡೀತಾ ಇರುವಂತ
ಘಟನೆಗಳು ಅಥವಾ ಅವರು ನಡೆದುಕೊಳ್ತಾ ಇರುವಂತ ರೀತಿ ಅಥವಾ ಕಾರ್ಯಕರ್ತರ ಅವರ ಉತ್ತರಗಳು ಏನಿರ್ತಾವ ಅದನ್ನೆಲ್ಲ ನೋಡಿದ ತಕ್ಷಣ ಮನುಷ್ಯ ಮತ್ ಬದಲಾಗ್ಬಿಡ್ತಾನೆ. ಯಾಕಂದ್ರೆ ವೋಟ್ ಹಾಕುವಂತ ಮತದಾರ ಇವ್ರನ್ನ ಯಾವ ರೀತಿ ನೋಡ್ತಿರ್ತಾನೆ ಅಂತ ತಮ್ಮ ಕ್ಷೇತ್ರಕ್ಕೆ ಹೋದಾಗ ಗೊತ್ತಾಗುತ್ತೆ. ಅಲ್ಲಿ ಏನೋ ವೀರಾವೇಶದಲ್ಲಿ ಮಾತಾಡಿ ಬಂದ್ಬಿಡ್ತಾರೆ, ನಾವು ನಿಮ್ ಜೊತೆಗೆ ಇರ್ತೀವಿ, ಅವ್ರ ಜೊತೆಗೆ ಇರ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಮಾತನಾಡಿ ಬರ್ತಾರೆ. ತಮ್ಮ ಕ್ಷೇತ್ರಕ್ಕೆ ಹೋದಾಗ ಜನ ಪ್ರಶ್ನೆ ಕೇಳಕ್ ಶುರು ಮಾಡ್ತಾರೆ, ನೀವ್ ಏನೇನ್ ಕೆಲಸ ಮಾಡಿದ್ರಿ ನಿಮ್ ಕ್ಷೇತ್ರದಲ್ಲಿ ಅಂತ, ಅಥವಾ ಕ್ಷೇತ್ರದಲ್ಲಿ ಮೇಲಿನ ಮೇಲೆ ಬರಕ್ ಶುರು ಮಾಡ್ತಾರೆ. ಅವಾಗ ಅನುದಾನ ಆಗ್ಬೇಕಾಗಿರೋದು ಅಥವಾ ತಮ್ಮ ಕೆಲಸ ಆಗ್ಬೇಕಾಗಿರೋದು ಆಗದೆ ಇದ್ದಾಗ, ಅಥವಾ ತಮಗೆ ಜನರಿಗೆ ಮಾತು ಕೊಟ್ಟಿದ್ದನ್ನು ಇವ್ರು ಉಳಿಸ್ಕೊಳ್ದೆ ಇದ್ದಾಗ ಯಾರ್ ಕೆಲಸ ಮಾಡ್ತಾರೆ ಅವ್ರಿಂದ ಹೋಗ್ಬಿಡ್ತಾರೆ, ಯಾರ ಅನುದಾನ ಕೊಡ್ತಾರೆ ಅವ್ರಿಂದ ಹೋಗ್ಬಿಡ್ತಾರೆ. ಅದಕ್ಕೆ ಈ ಮಾತನಾಡೋದು ಅವತ್ತಿನ ರಾತ್ರಿ ಸೀಮಿತ ಊಟಕ್ಕೆ ಮಾತ್ರ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಜಾಸ್ತಿ ದೂರ ಹೋಗೋದಿಲ್ಲ, ಮೈಲೇಜ್ ಇರಲ್ಲ ಅದಕ್ಕೆ ಅಂತ ನನ್ನ ಅಭಿಪ್ರಾಯ. ಫೈನ್. ಅನುದಾನ ಒಂದು ಕಡೆ, ಅನುದಾನದ ಮಾತು ಒಂದು ಕಡೆ ಬರುತ್ತೆ. ಇಲ್ಲಿ ಅನ್ನದಾನ ಜ್ವರ ನಡೀತಾ ಇದೆ, ಅನ್ನ ಸಂತರ್ಪಣೆ ಜಾಸ್ತಿ ಇದೆ. ಇಲ್ಲಿ ಅನ್ನದಾನವಾ ಇದರಲ್ಲಿ ಯಾವ್ದು ನಡೆಯುತ್ತೆ? ಇದರಲ್ಲಿ ಇದೆಲ್ಲ ಸಹಜ ಬೆಳವಣಿಗೆಗಳ, ತುಂಬ ನಾರ್ಮಲ್ ಆಗಿ ಯಾವುದೇ ಸರ್ಕಾರಗಳಿಂದ ಆಗುವಂಥ ಬೆಳವಣಿಗೆಗಳ. ಅಥವಾ ಈ 40 ಜನಕ್ಕಿಂತ ಹೆಚ್ಚಿನ ಜನಕ್ಕೆ ಊಟ ಮಾಡಿದ್ದಾರೆ ಅಂತ ಬಂದಾಗ, ಕಾಂಗ್ರೆಸ್ಸಲ್ಲಿ ಸದ್ಯ 139 ಜನ ಶಾಸಕರಿದ್ದಾರೆ ಅಂತ ಅಂದ್ಕೊಂಡ್ರೆ ನಾವು, ಅದರಲ್ಲಿ 40+ ಶಾಸಕರು ಇಲ್ಲ ಅಂತ ಬಂದಾಗ, ಉಳಿದ ಕಡೆ ಆಗಲೇ ರಾಘವೇಂದ್ರ ಅವರು ಹೇಳ್ತಾ ಇದ್ರು 51 = 100, 49 = 0 ಅಂತ ರಾಜಕಾರಣದಲ್ಲಿ. 59 = 100, ಅದು 49 = 0 ಅಂತ. ಸೊ ಹಾಗಾದಾಗ ಹೆಚ್ಚು ಕಡಿಮೆ ಈ ಶಾಸಕರ ವಲಯದಲ್ಲಿ ಏನೋ ಮೆಸೇಜ್ ಸಿಕ್ಕಿದೆಯಾ ಇವರಿಗೆ? ಆ ಕಾರಣದಿಂದಾಗಿಯೇ ಇನ್ನು ಯಾವತ್ತೂ ಈ ಪ್ರಮಾಣದಲ್ಲಿ DKಶಿ ಅವರ ಆಮಂತ್ರಣದಿಂದ ಊಟ ಮಾಡಿದವ್ರ ಸಂಖ್ಯೆ ಇಷ್ಟಿರಲಿಲ್ಲ. ಕಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಈ ಶಾಸಕರ ವಿಚಾರದಲ್ಲಿ ಬಂದಾಗ, ರವೀಶ್ ದಾಸಪ್ಪ ಅವರೇ, ಶಾಸಕರ ವಿಚಾರದಲ್ಲಿ ಬಂದಾಗ ಆಗಲೇ ಯಾರೋ ಹೇಳ್ತಾ ಇದ್ರು, ಒಂದು ಕಡೆ ಎಲ್ಲೋ ಕೂಡ ಕೇಳಿದ್ದೆ ನಾನು, ಈ ಆನೆ ತೋರಿಸೋ ಹಲ್ಲು ಬೇರೆ, ತಿನ್ನೋ ಹಲ್ಲು ಬೇರೆ ಅದು ಅಂತ. ಆನೆದಿದೆಯಲ್ಲ, ದಂತ ಈಚೆ ಕಾಣುತ್ತಲ್ಲ, ಎಲ್ಲರೂ ಅದೇ ಹಲ್ಲು ದಂತ ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೂ ದವಡೆ, ಅದಕ್ಕೂ ಹಲ್ಲೆಲ್ಲ ಇರುತ್ತಲ್ಲ, ತಿನ್ನಬೇಕಲ್ಲ ಅದು. ಹಾಗೆ ಈ ಶಾಸಕರ ವಿಚಾರದಲ್ಲಿಯೂ ಕೂಡ ಇವರು ಇಲ್ಲಿ ಆಚೆ ಹೇಳ್ಕೊಳ್ತಿರೋದು ಬೇರೆ, ಒಳಗಡೆ ಇರೋದು ಬೇರೆ ಅಂತನಾ? ಹೈಕಮಾಂಡ್ ಕೊಟ್ಟಿರೋ ಮೆಸೇಜ್ ಬೇರೆ, ಒಳಗಡೆ ನಡೀತಿರೋದು ಬೇರೆ ಅಂತನಾ? ಆಚೆ ಏನೂ ಇಲ್ಲ ಪೂರ್ಣಾವಧಿ ಅಂತ ಅವ್ರು ಹೇಳ್ಕೊಳ್ತಿರೋದು ಬೇರೆ, ಒಳಗಡೆ ನಡೀತಿರೋದು ಬೇರೆ ಅಂತ ಡೌಟ್ ಇದೆಯಾ ಇಲ್ಲಿ ಅಂತ? ಯಾರಾದ್ರು ನೋಡಿ, ಇಲ್ಲ ಪೂರ್ಣಾವಧಿಗೆ ಅವರೇ ಅಂತ ಒಬ್ರು ಅಂತಾರೆ, ಮಾರನೆಗೆ ಇನ್ನೊಬ್ಬರನ್ನ ಅಲ್ಲಿಂದ ಯತೀಂದ್ರ ಸಿದ್ದರಾಮಯ್ಯ ಅವರಿಂದ ಒಂದು 100 ಮೀಟ್ರ್ ದೂರಕ್ಕೆ ಬಂದೊಬ್ಬ ಶಾಸಕರು ಕೇಳಿದ್ರೆ, ಇಲ್ಲ ರೀ ಈ ಬಜೆಟ್ ಲಾಸ್ಟ್ ಅಂತಾರೆ. ಅಲ್ಲಿಂದ ಇನ್ನೊಂದು 10 ಮೀಟ್ರು ಒಂದು ಬಾಗಿಲಲ್ಲಿ ಒಬ್ಬರು ಸಿಕ್ಕಿದ್ರು ಅಂದರೆ ಅವ್ರಿಗೊಂದು ಮೈಕ್ ಹಿಡಿದ್ರೆ ಸಾಕು, ಅವರು ಏನು ರೀ ನಮಗಾದರೆ ಬಲಾತ್ಕಾರ ಅಂತೀರಿ, ಅವ್ರಿಗಾದ್ರೆ ಚಮತ್ಕಾರಣ ಅಂತಾರೆ. ಇಕ್ಬಾಲ್ ಕಾಣಿಸ್ತಾರೆ ನೋಡಿ ಇಲ್ಲಿ, ಚಮತ್ಕಾರಣ ಅಂತಾರೆ. ಯಾವ್ದು ನಮ್ಮ ಮಾಡಿದ್ರಲ್ಲ ನಾವು ಸರ್? ಇದರಲ್ಲಿ ಒಂದೇ ಸತ್ಯ, ವಾಸ್ತವವಾಗಿ ಹೇಳ್ಬೇಕಂದ್ರೆ ಈಗ ಕರೆಂಟ್ ಸಿಚುವೇಶನಲ್ಲಿ ಸಿದ್ದರಾಮಯ್ಯ ಅವ್ರ ಕೈಯಲ್ಲೇ ಮೇಲ್ಗಡೆ, ಅದರಲ್ಲೇನು ಎರಡು ಮಾತೇ ಇಲ್ಲ. ಯಾಕೆಂದ್ರೆ ಬಿಕಾಸ್ ಈ ಸಿಟಿಂಗ್ CM, ಓಕೆ, ಅವ್ರ ಮಾತೇ ಎಲ್ಲರೂ ಕೇಳ್ತಾರೆ. ಕುರ್ಚಿ ಬೇರೆ ಖಾಲಿ ಇಲ್ಲ ಅಂತಾರೆ, ಕುರ್ಚಿ ಬೇರೆ ಖಾಲಿ ಇಲ್ಲ ಅಂತ ಎರಡೂ ಬಣಗಳಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಜೊತೆನಲ್ಲಿ ಏನಾಗಿದೆ ಅಂದರೆ, ಅಂಕಿ ಅಂಶಗಳನ್ನ ಅವ್ರವ್ರು ಏನೇನೋ ಅನುಕೂಲಕ್ಕೆ ತಕ್ಕನಾಗ ಏನೇ ಹೇಳ್ಕೋಬೋದು. ವಸ್ತುಸ್ಥಿತಿ ಈಗ 140 ಜನ ಬೆಂಬಲ ಇರೋದು ಸಿದ್ದರಾಮಯ್ಯ ಅವ್ರಿಗೆ. ಅಂಟಿಲ್ ಅನ್ಲೆಸ್ ಅವರು ರಾಜೀನಾಮೆ ಕೊಡೋವರೆಗೂ ಅವರೇ ಅಲ್ಟಿಮೇಟ್ ಪಕ್ಷದ ಅಧ್ಯಕ್ಷರಾಗಿ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಕಂಡು ಕೇಳಿದ 4 ಪೋರ್ಟ್ಫೋಲಿಯೋ ತೊಗೊಂಡಿದ್ದಾರೆ ಇವಾಗ DK ಶಿವಕುಮಾರ್ ಅವರು. ಒಂದು ಜಲಸಂಪನ್ಮೂಲ ಸಚಿವರು, ಎರಡನೇದು ನಗರಾಭಿವೃದ್ಧಿ ಸಚಿವರು, ಅದ್ರ ಜೊತೆಗೆ ಪಕ್ಷದ ಅಧ್ಯಕ್ಷರು, ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳು. ಇಷ್ಟೆಲ್ಲ ಇದ್ರೂ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ, ಹಿಂದೂಸ್ತಾನದಲ್ಲಿ ಯಾರು ಇಷ್ಟು ಹೋರಾಟ ಮಾಡಿರೋದು ನಾವು ನೋಡೇ ಇಲ್ಲ. ಇಷ್ಟು ಪವರ್ಫುಲ್ ಪಾರ್ಟಿನಲ್ಲಿ ಒಂದು ಏನೋ ಸೆಂಟ್ರಲಲ್ಲಿ ಪವರ್ಫುಲ್ ಇತ್ತು, ಇವಾಗ ಸ್ವಲ್ಪ ದಿನೇ ವೀಕ್ ಆಗಿದ್ರು ಸಹ ಒಂದು ರಾಷ್ಟ್ರೀಯ ಪಕ್ಷ 120. ಅವ್ರು ಕೇಳಿದ್ರೆ ಇಡೀ ಹಿಂದೂಸ್ತಾನದಲ್ಲೇ ನಮ್ಮ ಪಾರ್ಟಿ ಅಷ್ಟು ಡೆಮೊಕ್ರೆಟಿಕ್ ಯಾವ ಪಾರ್ಟಿನೂ ಇಲ್ಲ, ಎಲ್ಲರೂ ಹಕ್ಕಿರೋರೆಲ್ಲರೂ ಕೂಡ ಫೈಟ್ ಮಾಡ್ತಾರೆ ನಮ್ಮಲ್ಲಿ ಅಂತಾರೆ ಅವರು. ಅದನ್ನ ಅವ್ರು ಡೆಮೋಕ್ರಸಿ ಅಂತಾರೆ ಅದನ್ನ. ಸರ್ ಅದು ಡೆಮೋಕ್ರಸಿ ಅನ್ಲಿ, ನಾಯಕರಿದ್ದಾರೆ ಅವರು ಅರ್ಹತೆ ಕೇಳ್ಕೋತಾರೆ, ಅವರು ಅದು ಇರಬಹುದು, ಕೂಲಿ ಮಾಡಿದ್ದೀನಿ ಕೂಲಿ ಕೊಡಿ ಅಂತಾರೆ, ಖಂಡಿತವಾಗ್ಲೂ ಇರಬಹುದು ಕೂಡ. ಆದ್ರೆ ಯಾಕೆ ಅವ್ರಿಗೆ ಸಿಗ್ತಾ ಇಲ್ಲ? ಅದರ ಅರ್ಥ ಏನು? ಶಾಸಕರ ಬೆಂಬಲ ಇಲ್ಲ. ಅದು ರಿಯಾಲಿಟಿ. ಶಾಸಕರ ಬೆಂಬಲ ಇದ್ದಿದ್ರೆ ಅವರು ಹೈಕಮಾಂಡ್, ನಾನು ಮೊದಲೇ ಹೇಳ್ದಂಗೆ ಅವ್ರ ಹೈಕಮಾಂಡ್ ಈಗ ದುರ್ಬಲವಾಗಿದೆ. ಯಾವ ಪಾರ್ಟಿ ಅಧ್ಯಕ್ಷರ ಪ್ರಕಾರ ನಡೀತಿದೆ ಇವಾಗ? ಹೇಳ್ಬಿಡಿ, ಕರೆಕ್ಟಾಗಿ ಹೇಳ್ಬಿಡಿ. ಈ ಪಾರ್ಟಿಲಿ ಇಂಥ ಅಧ್ಯಕ್ಷರೇ ಒಂದು ಮಾತು ಹೇಳ್ಬಿಟ್ರು ಅಂದ್ರೆ ಮುಗಿದೋಯ್ತು, ಹೇಳ್ತೀನಿ. ಏನು ಸಂಬಂಧ ಇಲ್ಲ. ಹೈಕಮಾಂಡ್ ಅಂದ್ರೆ ಬರೀ ಅಧ್ಯಕ್ಷ ಮಾತ್ರ ಆಗಿರಲ್ಲ, ಅದಕ್ಕೆ ಅಂತ ಒಂದು ಟೀಮ್ ಇರ್ತದೆ. ಅದರಲ್ಲಿ ಎಲ್ಲರೂ ಇರ್ತಾರೆ, ಮಹಾಸಚಿವರು ಇರ್ತಾರೆ, ಪ್ರಧಾನ ಕಾರ್ಯದರ್ಶಿಗಳು, ತುಂಬಾ ಜನ. ಆ ಒಂದು ಟೀಮ್ ಶಾಸಕಾಂಗ ಪಕ್ಷ ಸಭೆ ಹೇಳಿ, ಆ ರಾಜ್ಯದಲ್ಲಪ್ಪ ಶಾಸಕಾಂಗ ಸಭೆ ಮುಗೀತು, ಶಾಸಕರಲ್ಲಿಂತವ್ರು CM ಆಗ್ಲಿ ಅಂತ ಹೇಳಿದ್ರು, ಅವರೇ CM ಆದ್ರು ನೋಡಿ ಅಂತ ಒಂದು ಪಾರ್ಟಿ ತೋರಿಸ್ಬಿಡಿ ನೋಡೋಣ ನೀವು. ಶಾಸಕಾಂಗ ಸಭೆ ಮಾತ್ರ ನಾನು ಕೇಳ್ತಿರೋದು, ರೂಲ್ ಅದೇ ಅಲ್ವಾ ಇರೋದು? ಶಾಸಕರೆಲ್ಲ ಯಾರಿಗೆ ಕೈ
ಎತ್ತಾರೋ ನೀವು ಆಗ್ರಿ ಅಂತಾರೋ ಅವರೇ ಸಿಎಂ ಆಗ್ಬೇಕು ಅಂತ ಆಕ್ಚುಲಿ ಒಂದು ಸಂವಿಧಾನದ ಪಾರ್ಟಿ ಪ್ರಕಾರ ತೋರಿಸ್ಬಿಡಿ. ಹಂಗೇನೆ ಇರೋದು. ಆದ್ರೆ ಎಲ್ಲ ಚೀಟಿಲೇ ಬರೋದು ಎಲ್ಲ ಹೆಸರುಗಳು. ರಾಷ್ಟ್ರೀಯ ಪಕ್ಷಗಳಲ್ಲೂ ಎಲ್ಲ ಹೈಕಮಾಂಡ್ ಎನ್ವಲಪ್ ಇಂಡಿಯನ್ ಲೆಟರ್ ಅಂತೆಲ್ಲ ಇತ್ತು. ಈಗ ಎನ್ವಲಪ್ ಅಲ್ಲಿ, ಚೀಟಿಲಿ, ಫೋನಲ್ಲಿ, ಮೆಸೇಜ್ ಅಲ್ಲಿ ಡಿಸೈಡ್ ಆಗ್ತಾವಲ್ಲ, ಹೇಗಿದು ಸರ್ ಅದೆಲ್ಲ ಹೈಕಮಾಂಡ್ ಅಂತ ಅಂದ್ರೆ ಅದೇನೆ ಈ ಚೀಟಿ ಇದೆಲ್ಲ ಮೀರಿದ್ದ ಹೈಕಮಾಂಡ್ ಅಂತ ನಾನು ಹೇಳ್ತಾ ಇರೋದು. ಅದಕ್ಕೆ ಹೈಕಮಾಂಡ್ ದುರ್ಬಲ ಆದಾಗ ಇಷ್ಟು ಸಮಸ್ಯೆಗಳು ಬರ್ತವೆ. ಈಗ ಬಿಜೆಪಿನಲ್ಲಿ ನೋಡಿ, ಅಲ್ಲಿ ಏನಿದು ಪ್ರಬಲ ಆದಾಗೂ ಈ ಸಮಸ್ಯೆ ಇದೆ ಅಲ್ಲ, ರೀ. ಬರೀ ಹೇಳ್ತಾ ದುರ್ಬಲ ಇದ್ದೀನಿ. ಅಲ್ಲ ರೀ, ಹೈಕಮಾಂಡ್ ಪ್ರಬಲ ಆದಾಗೂ ಇದೇ ಸಮಸ್ಯೆ ಇಲ್ಲ, ಬರೀ ದುರ್ಬಲ ಆದ್ರಲ್ಲ. ಇವಾಗ ಬಿಜೆಪಿನಲ್ಲಿ ಏನಾಗಿದೆ, ಓವರ್ಫ್ಲೋ ಆಗಿದೆ. ಓವರ್ಫ್ಲೋ ಆಗಿ ಅಲ್ಲಿ ಸಮಸ್ಯೆ ಆಗಿದೆ. ಇಲ್ಲಿ ಫ್ಲೋ ಕಡಿಮೆ ಆಗಿದೆ ಕಾಂಗ್ರೆಸ್. ರಾಘವೇಂದ್ರ ಅವರೇ, ಈಗ ಹೈಕಮಾಂಡ್ ಅಂತ ಮಾತು ಹೇಳ್ತಾರಲ್ಲ, ಈ ನೀವೇ ಹೇಳಿದ್ರಪ್ಪ ಆಗಲೇ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಹೇಳಿಬಿಟ್ರು ಅಂತ ಹೇಳಿ. ನಿಮ್ಮ ಪಾರ್ಟಿಲ್ ಹಾಗಾದ್ರೆ ರಾಷ್ಟ್ರಾಧ್ಯಕ್ಷರು ಹೇಳಿದಲ್ಲಿ ನಡೆದೋಗ್ತಿದ್ಯಾ? ಏನೇ ಆಗಲಿ ರಾಷ್ಟ್ರೀಯ ಅಧ್ಯಕ್ಷರು ಅವ್ರ ಬಾಯಿನಲ್ಲಿ ಬಂದಿದ್ದು ಎಲ್ಲರೂ ಫಾಲೋ ಮಾಡ್ತಾರೆ. ಅವ್ರ ಪಕ್ಷದ ಹೈಕಮಾಂಡ್ ಬಾಯಲ್ಲಿ ಬರೋದು ಬೇರೆಯವ್ರು ಹೇಳ್ತಾರ ಅಂತಾರೆ ಹೇಳ್ತಿರೋದು. ಅವ್ರು ಏನು ಮಾತಾಡಬೇಕು ಬೇರೆಯವ್ರು ಡಿಸೈಡ್ ಮಾಡ್ತಾರೆ ನಾನು ಕೇಳ್ತಿರೋದು ಸಿಂಪಲ್. ಅದು ಬೇಕಾಗಿಲ್ಲ. ಈಗ ಏನಾಗುತ್ತೆ, ತೆರೆಯ ಮರೆಗೂ ತೆರೆಯ ಮುಂದಕ್ಕೂ ವ್ಯತ್ಯಾಸ ಇರುತ್ತೆ. ನಮಗೇನು ಇವಾಗ ರಾಷ್ಟ್ರೀಯ ಅಧ್ಯಕ್ಷರ ನಡೆಯಲ್ಲ. ಈಗ ನೋಡಿ, ಅಮಿತ್ ಶಾ ಬೇರೆ ಮೌತ್ ಪೀಸ್ ಬೇರೆ, ಇವ್ರು ಬೇರೆ ಬರಲ್ಲ. ನಮ್ಗೇನಿದ್ರು ರಾಷ್ಟ್ರೀಯ ಅಧ್ಯಕ್ಷರ ಆದೇಶವೇ ಅಂತಿಮ. ಯಾಕೆಂದ್ರೆ ನಮ್ಮದು ನಿಮಗೂ ಗೊತ್ತಿರ್ತಕ್ಕಂಥದ್ದು, ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು. ನಾವು ಅವತ್ತಿನಿಂದ ರಾಷ್ಟ್ರೀಯ ಅಧ್ಯಕ್ಷ ಹೆಂಗ್ ಕೊಡಕ್ಕಾಗುತ್ತೆ? ಅದಕ್ಕೆ ಅಂತಾನೆ ಇಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಇರುತ್ತೆ, ಅಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಇರುತ್ತೆ. ಇಲ್ಲಿ ಅದಕ್ಕೋಸ್ಕರನೇ ಪದಾಧಿಕಾರಿಗಳು ಪಾರ್ಲಿಮೆಂಟರಿ ಬೋರ್ಡ್ ಡಿಸೈಡ್ ಮಾಡಿ ಪಟ್ಟಿಯನ್ನು ಕಳಿಸಿದಂತವರಿಗೆ ಬಿ ಫಾರ್ಮ್ ಸಿಗುತ್ತೆ. ದಟ್ ಈಸ್ ಅಲ್ಟಿಮೇಟ್. ಪಾರ್ಲಿಮೆಂಟರಿ ಬೋರ್ಡ್ ಇಸ್ ಅಲ್ಟಿಮೇಟ್ ಫೈನಲ್ ಆಗಿ. ಪಾರ್ಲಿಮೆಂಟರಿ ಇಲ್ಲಿ ನಾನು ಹೇಳಿದ ಇವರು ಇಲ್ಲಿ ಹೌದು ಪಾರ್ಲಿಮೆಂಟರಿ ಬೋರ್ಡೇ ಅಲ್ಟಿಮೇಟ್, ಅದೇ ಫೈನಲ್ ಮಾಡೋದು ಲಿಸ್ಟ್ ನ. ಇಲ್ಲಿ ಇವ್ರು ಏನ್ ಮಾಡಿದ್ರು, ಪಾರ್ಲಿಮೆಂಟರಿ ಬೋರ್ಡ್ ಅನ್ನೋ ಪದವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಳಸ್ಬಿಟ್ಟಿದ್ದೀವಿ. ನಮ್ಮ ರಾಜ್ಯ ಟಿಕೆಟ್ ವಿಜೇಂದ್ರ ಡಿಸೈಡ್ ಮಾಡ್ತಾರೆ ನೆಕ್ಸ್ಟ್. ನಿಮ್ಮ ಪ್ರಕಾರ ವಿಜೇಂದ್ರ ಮಾಡಕ್ಕಾಗಲ್ಲ. ಪಾರ್ಲಿಮೆಂಟರಿ ಬೋರ್ಡ್ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಇದೆ. ಪಾರ್ಲಿಮೆಂಟರಿ ಬೋರ್ಡ್ ಏನೇನೆ ಅಂತಿಮ. ಪಾರ್ಲಿಮೆಂಟರಿ ಬೋರ್ಡ್ಗೆ ಅಧಿಕಾರ ಇರ್ತಕ್ಕಂತಹದ್ದು. ಇಲ್ಲಾಂದ್ರೆ ಪಾರ್ಲಿಮೆಂಟರಿ ಬೋರ್ಡ್ ಸಂಸದೀಯ ಮಂಡಳಿ ಅಂತ ಮಾಡಿ ಏನ್ ಪ್ರಯೋಜನ? ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಸಂಕೇತ್ ಅವರಿಂದ ಮುಂದುವರಿಸ್ತೀನಿ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸಂಕೇತ್ ಸರ್, ಈಗ ಸಿದ್ದರಾಮಯ್ಯ ಅಂತ ಒಬ್ಬ ನಾಯಕರು ಮುಖ್ಯಮಂತ್ರಿ ಆಗಿದ್ದಾಗ ಯಾರೋ ಈ ಸೆಷನ್ ಲಾಸ್ಟ್ ಅಂತಾರೆ, ಇನ್ಯಾರೋ ಬಜೆಟ್ ಮಂಡಿಸ್ಬಿಡ್ತಾರೆ ಅಂತಾರೆ, ಇನ್ಯಾರೋ ದೇವರಾಜ ಅರಸೋರ ಟೈಮ್ ರೆಕಾರ್ಡ್ ಮೀರಿಸಿದ ಮೇಲೆ ಅವ್ರದ್ದೇನೋ ಆಗುತ್ತೆ ಅಂತಾರಲ್ಲ, ಅಂಥ ಒಬ್ಬ ಲೀಡರ್ ಅವರಾಗ ಅವ್ರು ಬಿಟ್ಕೊಟ್ರೆ ಇನ್ನೊಬ್ರಿಗೆ ಅಧಿಕಾರ, ಅಂಥವರಿಂದ ನಾನು ಚೇರ್ ಕಸಿದ್ಕೊಂಡ್ಬಿಡ್ತೀನಿ, ಚೇರ್ ಎಳೆದು ಬಿಡ್ತೀನಿ, ಅವ್ರನ್ನ ಕಿತ್ತಾಕ್ಬಿಡ್ತೀನಿ, ಇನ್ನೊಬ್ರು ತಂದು ಕೂರಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಅವರನ್ನು ಯಾವ ರೀತಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಟೈಮಲ್ಲಿ ಒಂದು ಸೌಹಾರ್ದಯುತ ವಾತಾವರಣದಲ್ಲಿ ಇತ್ತೋ ಆ ಥರ ಒಂದು ಬೀಳ್ಕೊಡುಗೆ ಆದರೂ ಸಿಗಬೇಕು ಅವ್ರಿಗೆ. ಇಲ್ಲ ಅವರಾಗ ಅವ್ರಿಗೆ ಬಿಟ್ಕೊಟ್ಟಾದರೂ ಬಿಟ್ಕೊಡ್ಬೇಕು. ಅವ್ರ ಕಡೆಯವ್ರಿಗೊಂದು ಅಭದ್ರತೆ ಇರುತ್ತೆ. DK ಶಿವಕುಮಾರ್ ಅವ್ರು CM ಆಗ್ಬಿಟ್ರೆ ನಮ್ಮನ್ನೇನು ಮಾಡ್ತಾರಪ್ಪ ಅಂಥೇಳಿ, ಅದಕ್ಕೆ ಟೈಮ್ ಅಂಡ್ ಅಗೇನು ಸಿದ್ಧಾಂತನ ಇವ್ರು ಕಂಟಿನ್ಯೂ ಮಾಡಲಿ, ಜಾರಕಿಹೊಳಿ ಕಂಟಿನ್ಯೂ ಮಾಡಲಿ, ಅವ್ರು ಕಂಟಿನ್ಯೂ ಮಾಡಲಿ ಅಂತ ಅವ್ರ ಮಗ ಹೇಳ್ತಾರೆ. ಪೂರ್ಣಾವಧಿಗೆ ಅವರೇ CM ಆಗಿರಲಿ ಅಂತ ಕೂಡ ಮಗ ಒಂದು ಕಡೆ ಮಾತಾಡ್ತಾರೆ. ಅದು ಅಭದ್ರತೆಯೋ ಅಥವಾ ಧೈರ್ಯವೋ ಅಥವಾ ಅವರ ಒಂದು ಆತ್ಮವಿಶ್ವಾಸವೋ ನನಗೆ ಗೊತ್ತಿಲ್ಲ, ನಾನು ಇದನ್ನು ಡಿಫೈನ್ ಮಾಡಲಾರೆ ಈ ಸಂದರ್ಭದಲ್ಲಿ. ಸೊ ಇಲ್ಲಿ ಇಂಥ ಲೀಡರನ್ನು ನೀವು ಅನ್ಸೆರೆಮೋನಿಯಸ್ ಆಗಿ ನೀವು ಆಚೆ ಕಳ್ಸೋಕ್ಕಾಗಲ್ಲ, ಕಿತ್ಕೊಂಬಿಡೋಕ್ಕೂ ಆಗಲ್ಲ. ಅಥವಾ ಒಂದು 30-40 ಜನ ಶಾಸಕರ ಬಲ ತೋರಿಸ್ಬಿಟ್ಟು ಕೂಡ ಅವ್ರಿಗೆ ಥ್ರೆಟ್ ಮಾಡೋಕ್ಕೂ ಆಗಲ್ಲ ಅಲ್ವಾ ಅಂತ. ಯಾವ ಪಕ್ಷದಲ್ಲಿ ಯಾವ ನಾಯಕರು ಬಹಳ ಪ್ರಬಲವಾಗಿರ್ತಾರೆ ಅಥವಾ ಯಶಸ್ವಿ ಆಗಿರ್ತಾರೆ, ಅಲ್ಲಿಯೂ ಕೂಡ ಹೈಕಮಾಂಡ್ ಅವರಿಗೆ ಮಣಿತಕ್ಕಂತ ಸಾಕಷ್ಟು ಉದಾಹರಣೆಗಳಿದಾವೆ. ಒಂದು ಮತ್ತೆ ಈ ಮಾಸ್ ಲೀಡರ್ಸ್ ಅಂತ ಇದ್ದಲ್ಲಿ ಅನ್ಸೆರೆಮೋನಿಯಸ್ ಆಗಿ ಅವ್ರನ್ನ ಕಳ್ಸೋದಕ್ಕೆ ಪ್ರಯತ್ನ ಆಗಲಿ ಅಥವಾ ಆ ಮೂರ್ಖತನ ದಡ್ಡತನ ಅಂತ ನಾವೇನ್ ಹೇಳ್ತೀವಿ ಅಂತವೆಲ್ಲ ಮಾಡೋದಕ್ಕೆ ಬಹಳ ಜನ ಹಿಂಜರಿತಾರೆ, ಬಹಳ ಪಕ್ಷಗಳು ಹಿಂಜರಿತಾರೆ. ಬಟ್ ಯಡಿಯೂರಪ್ಪನವ್ರದ್ದು ಮಾಡಿತ್ತು, ಬಿಜೆಪಿ ಯಡಿಯೂರಪ್ಪನವ್ರು ಮಾಡಿತ್ತು, ಅದರಲ್ಲಿ ಅನುಭವಿಸಿದ್ರು ಅವರು. ಯಡಿಯೂರಪ್ಪನವ್ರನ್ನ ಮೊದಲು ಕೂಡ ಅವ್ರಿಗೆ ಅಧಿಕಾರ ಕೊಡದೇ ಇದ್ದಾಗ ಏನೇನಾಗಿದೆ ಅನ್ನೋದು ಪಕ್ಷಕ್ಕೆ ಗೊತ್ತಿದೆ. ಇನ್ನೊಂದು ಪಕ್ಷ ಕಟ್ಬೇಕಾಯ್ತು, ಅವರು ಯಾವ ನಂಬರ್ ಬಂದ್ ನಿಂತರು ಬಿಜೆಪಿ ಅನ್ನೋದು ಅವ್ರಿಗೂ ಗೊತ್ತಿದೆ. ಹಾಗಾಗಿ ಈ ಪ್ರಬಲವಾದ ಲೀಡರ್ಗಳು ಇದ್ದಲ್ಲಿ ಅವ್ರನ್ನ ಮನವೊಲಿಸಿನೇ ಅವ್ರಿಗೆ ಅವರಿಂದ ನೀವು ಅಧಿಕಾರ ತೆಗೆದುಕೋಬೇಕಾಗ್ತದೆ ಅಥವಾ ವಾಲಂಟರಿ ಆಗಿ ಬಿಟ್ಕೊಡೋ ಹಾಗೆ ಅವ್ರ ಸಮ್ಮುಖದಲ್ಲಿ ಅವರ ನಾಯಕತ್ವದಲ್ಲೇ ಇನ್ನೊಬ್ಬರನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಈ ಸದಾನಂದ ಗೌಡರನ್ನ ಮಾಡ್ಬೇಕು ಅಂತ ಯಡಿಯೂರಪ್ಪ ನಿರ್ಧಾರ ಮಾಡಿದ್ರು. ಆ ಟೈಮ್ ನಲ್ಲಿ ಜಗದೀಶ್ ಶೆಟ್ಟರ್ ಕೂಡ ಪ್ರಬಲ ಅಭ್ಯರ್ಥಿ ಆಗಿದ್ರು ಮುಖ್ಯಮಂತ್ರಿ ಬಣಕ್ಕೆ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಅವಾಗ ಯಡಿಯೂರಪ್ಪನವರು ಮನಸ್ಸಿಗೆ ಏನಾಗಬೇಕಾಗಿತ್ತು ಅದೇ ಆಯ್ತು. ಅವಾಗ ಜಗದೀಶ್ ಶೆಟ್ಟರ್ ಆಗ್ಲಿಲ್ಲ, ನೆನಪಿರ್ಬೇಕು. ಆದ್ರೆ ಮತ್ತೊಮ್ಮೆ ಸದಾನಂದ ಗೌಡ್ರಿಗೆ ಬೇಡ ಅನ್ನಿಸ್ತು ಯಡಿಯೂರಪ್ಪನವ್ರಿಗೆ.
ಜಗದೀಶ್ ಶೆಟ್ಟರ್ ಬೇಕು ಅನ್ನಿಸ್ತು. ಅವಾಗ ಸದಾನಂದ ಗೌಡರನ್ನ ಹೆಂಗ್ ಇಳಿಸ್ಬೇಕಾಗಿತ್ತು ಹಂಗ್ ಇಳಿಸಿ ಜಗದೀಶ್ ಶೆಟ್ಟರ್ನ ಮಾಡಿದ್ರು. ಅಂದ್ರೆ ಇವರು ಮನಸ್ಸಿನ ವಿರುದ್ಧವಾಗಿ ಹೈಕಮಾಂಡ್ ಕೂಡ ಹೋಗೋದಿಲ್ಲ. ಈಗ ಬೊಮ್ಮಾಯಿ ಅವ್ರ ವಿಚಾರದಲ್ಲೂ ಹಂಗೆ ಆಯ್ತು. ಇದು ಕಾಂಗ್ರೆಸ್ ದಲ್ಲ, ನಾನು ಬಿಜೆಪಿ ಹೇಳ್ತಾ ಇರೋದು. ಈಗ ನೀವು ಕಾಂಗ್ರೆಸ್ ವಿಚಾರಕ್ಕೆ ಬಂತು ಅಂತಂದ್ರೆ ವೀರೇಂದ್ರ ಪಾಟೀಲ್ ಬಹಳ ಪ್ರಬಲ ಮುಖ್ಯಮಂತ್ರಿ ಆಗಿದ್ದು, ಒಂದು ಜಾತಿಯಿಂದ ಆಗ್ಲಿ ಅಥವಾ ಜಾತಿ ಜನಬೆಂಬಲದಿಂದ ಆಗ್ಲಿ ಅಥವಾ ಅಧಿಕಾರದ ರೀತಿಯಿಂದ ಆಗ್ಲಿ ಬಹಳ ಪ್ರಬಲ ವ್ಯಕ್ತಿ. ಆದ್ರೆ ಅವನು ಅನ್ಸೆರಿಮೋನಿಯಸ್ ಆಗಿ ಇಳಿಸಿರೋದ್ರಿಂದ, ಬಂಗಾರಪ್ಪನವ್ರನ್ನ ಸಿಎಂ ಮಾಡಿರೋದ್ರಿಂದ ಸಾಕಷ್ಟು ಪ್ರತಿರೋಧ ಒಡ್ಡಾಯ್ತು ಅದಕ್ಕೆ. ಆನಂತರ ಸಾಕಷ್ಟು ಆ ಪಕ್ಷ ಅನುಭವಿಸ್ತು. ನಂತರ ಬಂಗಾರಪ್ಪನವ್ರನ್ನ ಇಳಿಸಿ ವೀರಪ್ಪ ಮೊಯ್ಲಿ ಅವ್ರನ್ನ ತರಬೇಕಾಯ್ತು. ವೀರಪ್ಪ ಮೊಯ್ಲಿ ಅವ್ರನ್ನ ಯಾಕೆ ಅಂತಂದ್ರೆ ಎಲೆಕ್ಷನ್ ಬರ್ತಾ ಇತ್ತು, ಆ ಟೈಮ್ ನಲ್ಲಿ ಒಂದು ಒಳ್ಳೆ ಫೇಸ್ ಬೇಕಾಗಿತ್ತು, ಫೇಸ್ ಲಿಫ್ಟ್ ಬೇಕಾಗಿತ್ತು ಪಾರ್ಟಿಗೆ ಅಂತ ಹೇಳಿ ವೀರಪ್ಪ ಮೊಯ್ಲಿ ಅವ್ರನ್ನ ತಂದ್ರು. ಅಂದ್ರೆ ಈ ಸಡನ್ ಆಗಿ ನಿರ್ಧಾರ ಏನಾದ್ರು ತೆಗೆದುಕೊಂಡು ಅವ್ರನ್ನ ಪದಚ್ಯುತಿ ಮಾಡ್ಬೇಕು ಅಥವಾ ಅವ್ರನ್ನ ಒತ್ತಡದಿಂದ ತೆಗಿಬೇಕು ಅಂದ್ರೆ ಮೊದಲೇದ್ದು ಹೈಕಮಾಂಡ್ ಬಹಳ ಪ್ರಬಲವಾಗಿರ್ಬೇಕು. ಅದು ಈ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ನಲ್ಲಿ ಇಲ್ಲ. ಎರಡನೇದ್ದು ಆ ಲೀಡರು ಸ್ವಲ್ಪ ವೀಕ್ ಇದ್ರೆ ಅಥವಾ ಅವ್ರ ವೀಕ್ನೆಸ್ ಏನಾದ್ರು ಇದ್ರೆ ಅದರಿಂದ ಅವ್ರನ್ನ ಹೊರಗೆ ತೆಗೆಯೋದು ಸ್ವಲ್ಪ ಈಸಿ ಆಗಿರುತ್ತೆ ಹೈಕಮಾಂಡ್. ಬಟ್ ಈಗ ಪ್ರಸ್ತುತ ಪರಿಸ್ಥಿತಿ ಆತರ ಇಲ್ಲ. ಹಾಗಾಗಿ ಈ ನಮ್ ಸಿದ್ದರಾಮಯ್ಯನವ್ರನ್ನ ಪದಚ್ಯುತಿ ಮಾಡಿಸೋದಾಗ್ಲಿ ಅಥವಾ ಅದರಿಂದ ಕಡಿಮೆ ಅವ್ರಿಗೆ ಬೇರೆ ಜವಾಬ್ದಾರಿಗಳನ್ನ ಕೊಡೋದಾಗ್ಲಿ ಅಂತ ಏನಿದೆ ಇಲ್ಲ, ಅದು ಬರೀ ಹೈಕಮಾಂಡ್ ತೀರ್ಮಾನ ಮಾಡ್ಕೊಂತದೆ ಅನ್ನಕ್ಕಾಗಲ್ಲ ಇಲ್ಲಿ. ಈಗ ಸಂಖ್ಯೆ ಸರ್ ಈಗ 40 ಅಥವಾ 48, 100 ಅಥವಾ 92, 100 ಅಥವಾ 92 ಇದನ್ನ ಈಕ್ವಲ್ ಅಂತ ಕರಿತೀರಾ ನೀವು, ಇಲ್ಲ ಒಂದು ಜಾಸ್ತಿ ಇದೆ ಒಂದು ಕಡಿಮೆ ಇದೆ ಅಂತ ಕರಿತೀರಾ ನೀವು? ನೋಡಿ, ಒಂದು ಜಾಸ್ತಿ ಒಂದು ಕಡಿಮೆನೆ, ಅದರಲ್ಲಿ ಎರಡು ಮಾತಿಲ್ಲ. ಇದು ನೀವು ಅಂಕಿ ಅಂಶಗಳ ಲೆಕ್ಕಾಚಾರಕ್ಕೆ ಹೋದಾಗ ಕುದುರೆ ವ್ಯಾಪಾರಗಳು ಬೇರೆ, ನಾನು ಹೇಳ್ತಾ ಇರೋದು ಕೊನೆ ಅಸ್ತ್ರ ಅದು. ಆದ್ರೆ ಅಲ್ಲಿವರೆಗೆ ನೀವು ನಂಬರ್ ಎಷ್ಟಿರ್ತದೆ ಅಥವಾ ನೀವು ಪರೇಡ್ ಮಾಡಿದಾಗ ಎಷ್ಟು ನಂಬರ್ ಇರ್ತದೆ ಅಥವಾ ನೀವು ಸಿಗ್ನೇಚರ್ ಮಾಡಿಕೊಟ್ರೆ ಎಷ್ಟು ನಂಬರ್ ಬರ್ತದೆ ಬೆಂಬಲಕ್ಕೆ ಸಂಬಂಧಪಟ್ಟಂಗೆ, ಅವು ಎಲ್ಲದರ ಮೇಲೆ ನಿರ್ಧಾರ ತಗೊಂತಾರೆ. CLP ಮೀಟಿಂಗ್ ನಡೆದಾಗ ಏನಾಗುತ್ತೆ ಕೊನೆಗೆ ಅದ್ರ ಮೇಲೆ ಸಾಕಷ್ಟು ನಿರ್ಧಾರಗಳು ಬರ್ತಾರೆ. ಅಂದ್ರೆ ಈ ಸಿದ್ದರಾಮಯ್ಯನವರು ಪ್ರಬಲ ಅಲ್ಲ ಅಂತಲ್ಲ, ಆದ್ರೂ ಕೂಡ ಎಷ್ಟೋ ಜನ ಅವ್ರನ್ನ ಬಯಸಬಹುದು. ಏನಂತಂದ್ರೆ ಈ ಹೊಸ ವ್ಯಕ್ತಿಗೆ ಒಂದು ಅವಕಾಶ ಕೊಡೋಣ, ಬೇರೆ ಯಾರಾದ್ರೂ ಒಂದು ಅವಕಾಶ ಕೊಡೋಣ ಅನ್ನೋ ವಿಚಾರಗಳು ಬರಬಹುದು. ಅಥವಾ ಮತ್ತೊಬ್ಬರ ನೇತೃತ್ವವನ್ನು ವಹಿಸಿ ಅವ್ರ ಜವಾಬ್ದಾರಿಯನ್ನು ಕೂಡ ನಾವು ಅನುಭವಿಸೋಣ. ಅಥವಾ DK ಶಿವಕುಮಾರ್ ಅವ್ರಿಗೆ ನಂಬರ್ ತೋರಿಸುವಂತ ಅನಿವಾರ್ಯತೆಯನ್ನ ಸಿದ್ದರಾಮಯ್ಯನವರು ಬಣ ತೋರಿಸ್ತಾ ಇದೆಯಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆನೆ DK ಶಿವಕುಮಾರ್ ಅವರು ಅವ್ರ ಬಳಿ ನಂಬರ್ ಇಲ್ವಲ್ಲ, ನಿನ್ನ ಬಳಿ ನಂಬರ್ ಇಲ್ವಲ್ಲ ಅಂತ ಹೇಳಿ ನಂಬರ್ ತೋರಿಸೋ ಅನಿವಾರ್ಯತೆಗೆ ಡಿನ್ನರ್ ಮೀಟಿಂಗ್ ಕರೆದರ ಅಂತ? ನೋಡಿ, ಸಿದ್ದರಾಮಯ್ಯನವರ ಪ್ರಾಬಲ್ಯದ ಬಗ್ಗೆ ಮಾತನಾಡೋದಾದ್ರೆ ಹೈಕಮಾಂಡ್ಗೆ ಸಂಪೂರ್ಣ ಅರಿವಿದೆ. ಹಾಗಾಗಿ ಸಿದ್ದರಾಮಯ್ಯನವ್ರ ಜೊತೆ ಮಾತನಾಡ್ತಾ ಇದೆ, ಕಂಟಿನ್ಯೂಸ್ ಅವ್ರ ಜೊತೆ ಟಚ್ ನಲ್ಲಿದೆ, ಯಾವಾಗ ಏನು ಕಮ್ಯುನಿಕೇಶನ್ ಮಾಡ್ಬೇಕು ಮಾಡ್ತಾನೆ ಇದೆ ಅವ್ರ ಜೊತೆಗೆ. ಬಟ್ ಆ ರೀತಿ ಶಿವಕುಮಾರ್ ಅವ್ರ ಜೊತೆಗೆ ಆಗ್ತಾ ಇಲ್ಲ. ಅದರ ಅರ್ಥ ಶಿವಕುಮಾರ್ ಪ್ರಬಲ ಅಲ್ಲ ಅಂತಲ್ಲ, ಶಿವಕುಮಾರ್ ಅವ್ರಿಗೆ ಜನಬೆಂಬಲ ಅಥವಾ ಜನಪ್ರತಿನಿಧಿಗಳ ಬೆಂಬಲ ಅಷ್ಟೇ ಸಿಗ್ತಾ ಇಲ್ಲ ಅನ್ನೋ ಸಂಪೂರ್ಣ ಮಾಹಿತಿ ಅಥವಾ ಸದ್ಯದ ಮಟ್ಟಿಗೆ ಆ ವಿಚಾರವನ್ನು ಕನ್ವಿನ್ಸ್ ಮಾಡುವಲ್ಲಿ ಶಿವಕುಮಾರ್ ವಿಫಲರಾಗಿದ್ದಾರೆ ಹೈಕಮಾಂಡಿಗೆ. ಅಂದ್ರೆ ನನ್ ಜೊತೆಗೂ ನಂಬರ್ ಇದೆ, ನನ್ ಜೊತೆಗೂ ಜನ ಇದ್ದಾರೆ ಅಂತ ತೋರ್ಸೋದ್ರಲ್ಲಿ. ಹಾಗಾಗಿ ಇವರು ನಂಬರ್ ಅನ್ನ ಪ್ರೂವ್ ಮಾಡಿ ಹೈಕಮಾಂಡ್ ಅನ್ನ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಬರೀ ಗಮನ ಸೆಳೆದ್ರೆ ಆಗೋಲ್ಲ. ಅಲ್ಲಿ ಗಮನ ಸೆಳೆಯಬೇಕು, ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಬೇಕು, ಹೈಕಮಾಂಡ್ ಮೇಲೆ ದಬ್ಬಾಳಿಕೆ ಮಾಡುವಂತ ಪ್ರಾಬಲ್ಯ ಇದ್ರೆ ಮಾತ್ರ ನೀವು ಅಧಿಕಾರವನ್ನು ಒಬ್ಬರು, ಅದು ಪ್ರಬಲವಾದ ವ್ಯಕ್ತಿ ಸಿದ್ದರಾಮಯ್ಯ, ಅವರಿಂದ ಅಧಿಕಾರ ಕಸ್ಕೋಬೇಕಂದ್ರೆ ಅವರಕ್ಕಿಂತ ಪ್ರಬಲವಾಗಿರ್ಬೇಕು. ಕರೆಕ್ಟ್. ಅವರ ಸರಿಸಮ ಅಲ್ಲ ನಾನು ಹೇಳ್ತಾರೆ, ಅವ್ರಕ್ಕಿಂತ ಪ್ರಬಲ ಆಗಿದ್ರೆ ಮಾತ್ರ ಕಿತ್ಕೋಬಹುದು. ಇಲ್ಲ ಅಂದ್ರೆ ಮನವೊಲಿಸೇನೆ ನೀವು ಅದೇನೋ ಹೇಳ್ತಾರಲ್ಲ, ನಮ್ ಕಡೆ ಒಂದ್ ಗಾದೆ ಮಾತಿದೆ, ಕಾಲ್ ಬಿದ್ದು ಕಾಲು ಮರ ಬಿಚ್ಕೊಳ್ಳೋದು ಅಂತ ಹೇಳ್ತಾರೆ. ಆ ರೀತಿ ಮಾತ್ರ ಇದು ಸಾಧ್ಯ, ಮತ್ತೊಂದು ಯಾವ್ದು ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಫೈನ್. ಅಂದರೆ ಈಗ ನಮ್ಗೇನು ಅನಿಸುತ್ತೆ ಅಂದರೆ ಇಲ್ಲಿ ನನ್ನ ಸೇವೆ ಪರಿಗಣಿಸಿ ಅವ್ರಿಗೆ ಜಾಸ್ತಿ ನಂಬರ್ಸ್ ಇರ್ಬೋದು, ನಂಬರಿಂದ ಮಾತ್ರ ನಾನು ಅಳಿಬೇಡಿ, ನಾನೊಬ್ಬ ಟ್ರಬಲ್ ಶೂಟರ್ ಇದ್ದೆ, ಪಕ್ಷ ಕಷ್ಟದಲ್ಲಿದ್ದಾಗೆಲ್ಲ ತನು ಮನ ಲಾಸ್ಟ್ ಒನ್ನು ಧನ ನಾನು ಹೇರಳವಾಗಿ ಅರ್ಪಿಸಿದ್ದೀನಿ, ಇದ್ಯಾವುದು ಕೂಡ ಕನ್ಸಿಡರ್ ಆಗಲ್ವೇ? ನೋಡಿ, ಸಿದ್ದರಾಮಯ್ಯನವರು ಪಕ್ಷಕ್ಕೆ ದುಡಿದಿದ್ದಾರೆ ಬಂದ ನಂತರ, ಅದೇ ರೀತಿ ಶಿವಕುಮಾರ್ ಅವರು ದುಡಿದಿದ್ದಾರೆ, ಪರಮೇಶ್ವರ್ ಅವರು ದುಡಿದಿದ್ದಾರೆ. ಈಗ ಯಾರ್ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಅಂತ ಏನ್ ಹೇಳ್ತಾರಲ್ಲ, ಅದ್ರ ದುಡಿದಿದ್ರಲ್ಲಿ ಎರಡು ಮಾತಿಲ್ಲ. ಅದರಿಂದ ಲಾಭವನ್ನು ಪಡೆದುಕೊಂಡಿದ್ದಾರೆ. ಯಾರು ನಾವು ಎಲ್ಲವನ್ನು ತ್ಯಾಗ ಮಾಡಿ ನಾವು ಕಳ್ಕೊಂಡಿದ್ದೇವೆ, ನಾವು ಏನೂ ಪಡೆದುಕೊಂಡಿಲ್ಲ ಅಂತ ಹೇಳುವಂತ ಧೈರ್ಯ, ನೈತಿಕ ಸ್ಥೈರ್ಯ ಯಾರಿಗೂ ಇಲ್ಲ. ಕೂಲಿ ಇಲ್ಲದೆ ಯಾರು ಮನೆಗೆ ಹೋಗಿಲ್ಲ, ಯಾರು ಹೋಗಿಲ್ಲ.
ಅವ್ರು ಎದೆ ತಟ್ಟಿ ಹೇಳ್ಕೊಳ್ಳಿ ನಾನು 10 ಪೈಸೆ ಮುಟ್ಟಿಲ್ಲ ಅಂತೇಳಿ. ಯಾರು ಎದೆ ತಟ್ಟಿ ಹೇಳಕ್ ಆಗಲ್ಲ. ಬಾಯಿ ತೆಗೆದ್ರೆ ಎಲ್ಲರಲ್ಲೂ ಅದೇ ವಿಚಾರಗಳು ಬಂದಿರ್ತವೆ. ಬಟ್ ಅದ್ರ ಏನಂದ್ರೆ ಅದೇ ಅವ್ರಿಗೆ ಹೈಕಮಾಂಡಿಗೆ ಅಸ್ತ್ರ. ಏನಂದ್ರೆ ನೀವು ಅಷ್ಟ್ ಮಾಡಿದೀನಿ, ನೀವ್ ಇಷ್ಟ್ ಮಾಡಿದೀನಿ ಅಂತ ಯಾರೇನ್ ಹೇಳ್ತಾರಲ್ಲ, ಅಷ್ಟು ನೀವು ಪಡೆದುಕೊಂಡಿದ್ರಿ, ಅದಕ್ಕಿಂತ ಹೆಚ್ಚು ಪಡೆದುಕೊಂಡಿದ್ದೀರಿ. ನೀವು ನಾನೇ ಮಾಡಿದ್ದೇನೆ, ನನ್ನಿಂದನೇ ಅಂತ ನೀವು ಯಾರು ಹೇಳ್ಬೇಡಿ ಅನ್ನೋ ಲೆಕ್ಕಕ್ಕೆ ಹೈಕಮಾಂಡ್ ಇದೆ. ಅದು ನೇರವಾಗಿ ಹೇಳದೇ ಇದ್ರು, ಪ್ರತ್ಯಕ್ಷವಾಗಿ ಹೇಳದೇ ಇದ್ರು, ಪರೋಕ್ಷವಾಗಿ ಅದನ್ನ ಮೆಸೇಜ್ ಏನ್ ಮುಟ್ಬೇಕು ಅದನ್ನ ಮುಟ್ಟಿದೆ. ಹಾಗಾಗಿ ಆಮೇಲೆ ಇಬ್ರು ಬ್ರೇಕ್ಫಾಸ್ಟ್ ತಟ್ಟೆ ಹಾಕೊಂಡಿದ್ದು ಅಂತ ಕಾಣುತ್ತೆ ಸಂಕೇತ್ ಸರ್. ಆ ಥರ ನೀವಿಬ್ರು ಹಿಂಗೆ ಕಿತ್ತಾಡ್ತಾ ಇದ್ರೆ ಇನ್ನೊಬ್ಬನ್ ಮಾಡೋ ತಾಕತ್ತು ನನಗೆ ಇದೆ ಅಂದ್ಮೇಲೆ ಅಕ್ಕಪಕ್ಕ ತಟ್ಟೆಯಲ್ಲಿ ಇಡ್ಲಿ ಬಂದು ಬಿದ್ವಾ ಅಂತ. ಅಲ್ಲ, ಅದನ್ನ ಅವರೇ ನೋಡ್ಕೋಬೇಕು, ನಾನ್ ಹೇಳಕ್ ಆಗಲ್ಲ. ಓಕೆ. ಆದ್ರೆ ಒಂದು ಇವರು ಇದನ್ನ ಪದೇ ಪದೇ ಜಿದ್ದಾಜಿದ್ದಿಗೆ ಬಿಟ್ರೆ ಇದು ಅಧಿಕಾರ ಮುಂದೆ ನನಗನ್ಸಿದ ಮಟ್ಟಿಗೆ ಸೆಕೆಂಡ್ ಪ್ಲೇಸ್ಗೂ ಬರೋದು ಕಷ್ಟ ಆಗುತ್ತೆ ಇವ್ರಿಗೆ. ಬೇರೆ ಯಾವ್ದಾದ್ರು ಒಳ್ಳೆ ಪಾರ್ಟಿ ಬಂದ್ರೆ ಅಥವಾ ಆಮ್ ಆದ್ಮಿ ಮತ್ತೊಂದು ಯಾವ್ದಾದ್ರು ಬಂತಂದ್ರೆ ಕರೆಕ್ಟ್ ಆಗಿ ಇವರು ಮಾನಸಿಕವಾಗಿ ಅಷ್ಟೇ ಅಲ್ಲ, ಜನರಲ್ಲಿ ಕೂಡ ಇವ್ರ ಬಗ್ಗೆ ನಂಬಿಕೆ ಹೋಗ್ಬಿಡುತ್ತೆ. ಅದನ್ನ ನಾನು ಹೇಳ್ತಾ ಇರೋದು. ಈಗ ಈ ಕಾಂಗ್ರೆಸ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ, ಇದರಲ್ಲಿ ಕೆಲವು ಜನ ಬಿಜೆಪಿಗೆ ಹೋದ್ರು ಅಥವಾ ಏನಾದ್ರಲ್ಲಿ ಆಶ್ಚರ್ಯ ಪಡ್ಬೇಕಾಗಿಲ್ಲ ಮುಂದಿನ ಇಲೆಕ್ಷನ್ ದಲ್ಲಿ ಈ ತರ ನಡೆದು ಹೋದ್ರೆ. ಅಥವಾ ಮತ್ತೊಂದ್ ಯಾವ್ದಾರ ಪ್ರಬಲವಾಗಿ ಇತ್ತು ಅಂತಂದ್ರೆ, ಈಗ ನೋಡಿ ಅವರು ಆಮ್ ಆದ್ಮಿ ಅವ್ರಿಗೆ ಆಗ್ಲೇ ಕೈ ಎತ್ತಾ ಇದಾರೆ, ಅವರು ಮುಂದೆ ಕ್ಲೇಮ್ ಮಾಡ್ಬೋದು. ಗುಜರಾತ್ ನಲ್ಲಿ ಕೇಳ್ತಾ ಇದ್ರು ಅವ್ರು ಆಗ್ಲೇ. ಹಾಗಾಗಿ ಈ ಸಾಧ್ಯತೆಗಳು ಏನಿದಾವ, ಜನರು ಯಾರಿಗೆ ಇಷ್ಟ ಪಡ್ತಾರೋ, ಯಾರಿಗ್ ಮನಸ್ಸು ಮಾಡ್ತಾರೋ, ಯಾವ ಟೈಮಿಗೆ ಏನಂತ ಒಪ್ಕೊಂತಾರೋ ಗೊತ್ತಾಗಲ್ಲ. ಈಗ ಕರಪ್ಷನ್ ಬಗ್ಗೆ ಒಂದು ಅಲಿಗೇಷನ್ಸ್ ಮಾಡ್ಕೊಂಡು ಕಾಂಗ್ರೆಸ್ ಬಂತು. ಈಗ ಕರಪ್ಷನ್ ಬಗ್ಗೆ ಅದಕ್ಕೆ ಕಾಂಗ್ರೆಸ್ಸಿಗೆ ಉತ್ತರ ಇಲ್ಲ. ಸಾಕಷ್ಟು ಅಲಿಗೇಷನ್ಸ್ ಇದಾವೆ, ಸಾಕಷ್ಟು ಜನ ಅದೇ ಅಲಿಗೇಷನ್ ಅನ್ನ ಫೇಸ್ ಮಾಡ್ಕೊಂಡು ರಾಜೀನಾಮೆ ಕೊಡುವಂತ ಪ್ರಮೇಯ ಬಂತು. ಮತ್ತೆ ಇನ್ನು ಇಲೆಕ್ಷನ್ ಬಂದಂಗೆ ಈ ಬಿಜೆಪಿ ಅವರು ಅದ್ರ ಕಡೆ ಫೋಕಸ್ ಮಾಡಿದ್ರೆ ಸಾಕಷ್ಟು ಇನ್ನು ಹಗರಣಗಳು ಹೊರಗೆ ಬರ್ಬೋದು. ಬಟ್ ಬಿಜೆಪಿ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಏನು ಹೊಂದಾಣಿಕೆ ರಾಜಕಾರಣನೋ ಅಥವಾ ಅವ್ರಿಗೆ ಏನು ಸಿಗ್ತಾ ಇಲ್ವೋ, ಅವ್ರು ಏನು ಸಿಗದ ಹಾಗೆ ಇವ್ರು ಏನಾದ್ರು ಕರಪ್ಷನ್ ಮಾಡ್ತಾ ಇದಾರೋ ಅದಕ್ಕೆ ಅದು ಬಿಜೆಪಿನ ಉತ್ತರ ಕೊಡ್ಬೇಕು. ಬಟ್ ಜನರ ಅಭಿಪ್ರಾಯದಲ್ಲಿ ನೀವು ಕೇಳೋದಾದ್ರೆ, ಜನರ ಮಾತುಗಳನ್ನ ನೀವು ಕೇಳ್ಕೊಂಡು ನಾವು ನಿರ್ಧಾರ ಮಾಡೋದಾದ್ರೆ, ಕರಪ್ಷನ್ ಬಿಜೆಪಿಗಿಂತ ಏನು ಕಡಿಮೆ ಇಲ್ಲ ಅಂತ ಒಂದಿದೆ ಅಲಿಗೇಷನ್ಸ್. ಬಟ್ ಬಿಜೆಪಿ ಏನು ಯಾಕೂ ಅದ್ರ ಬಗ್ಗೆ ಚಕರ ಇರ್ತಾ ಇಲ್ಲ. ಒಂದು ಹೊಂದಾಣಿಕೆ ಇರ್ಬೋದು, ಅಥವಾ ಅವ್ರ ಮೌಢ್ಯ ಇರ್ಬೋದು, ಅಥವಾ ಅವ್ರ ಫೋಕಸ್ ಬೇರೆ ಕಡೆ ಇರ್ಬೋದು. ಇವೆಲ್ಲಾ ವಿಚಾರಗಳನ್ನ ನೀವು ನೋಡ್ತಾ ಹೋದ್ರೆ ಈ ಫೈನ್ ಸಂಪರ್ಕ ಕಡಿತವಾಯ್ತು ಅವ್ರದ್ದು. ಥ್ಯಾಂಕ್ ಯು ಸಂಕೇತ್ ಎಣಗಿ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘವೇಂದ್ರ ರಾವ್ ಅವರೇ, ಥ್ಯಾಂಕ್ ಯು ಸತೀಶ್ ದಾಸಪ್ಪ ಅವರೇ. ವೆಯ್ಟ್ ಮಾಡೋಣ ಈ ಒಂದು ಮುಖ್ಯಮಂತ್ರಿ ಕುರ್ಚಿ ಪಾಲಿಟಿಕ್ಸ್ ಎಷ್ಟೇನೋ ನಡೆಯುತ್ತಿದೆ ರೀತಿಯಲ್ಲಿ ಅಂತ ಹೇಳಿ. ಇದು ಬಣ ರಾಜಕಾರಣದ ಆಧಾರದ ಮೇರೆಗೆ, ತಲೆ ಎಣಿಕೆ ಆಧಾರದ ಮೇರೆಗೆ ಮುಖ್ಯಮಂತ್ರಿ ಹುದ್ದೆ ಫಿಕ್ಸ್ ಆಗುತ್ತಾ? ಸಿದ್ದರಾಮಯ್ಯನವರು ಅವರಾಗಿ ಅವರು ಬಯಸಿ, ಅವರಾಗ ಅವ್ರು ಇಷ್ಟಪಟ್ಟು ಆಯ್ತಪ್ಪ ನಿಂದು ಮಾಡ್ಕೊಂಡು ಹೋಗು ನೀನು ಸಿ ಎಂ ಹುದ್ದೆಯಲ್ಲಿ ಅಂತ ಹೇಳಿದಾಗಲೇ ಅಧಿಕಾರ ಸಿಗಬಹುದೇ ವಿನಃ ಆ ಥರ ಒಂಥರ ಮೊಂಡಾಟಕ್ಕೆ ಬಿದ್ದರೆ ಸಿಗೋ ಸ್ವಲ್ಪ ಕಷ್ಟ ಅಂತ ಕಾಣಿಸ್ತಾ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಕಾಂಗ್ರೆಸ್ ನಾಯಕರೇ ಹೇಳುವಂತೆ ಹೈಕಮಾಂಡ್ ನಿರ್ಧಾರದ ಮೇಲೆ ಎಲ್ಲರೂ ಕೂಡ ಡಿಸೈಡ್ ಆಗ್ತಾರೆ. ಬಜೆಟ್ಗ ಈ ಅಧಿವೇಶನಕ್ಕೆ ಗೊತ್ತಿಲ್ಲ, ವೆಯ್ಟ್ ಮಾಡೋಣ ಅಂತ ಹೇಳಿ